recombinant DNA technology. So ಇದು ಅರ್ಧ ಆಗಿತ್ತು ಅಲ್ವಾ yesterday. So we'll continue with this particular topic. So recombinant DNA technology ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅಂತಾನೂ ಕರಿತೀವಿ. ಸೊ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದ್ರೆ ಎಲ್ರಿಗೂ ಗೊತ್ತಿರುವಂತ ವಿಷಯ. DNA RNA ಇಟ್ಸ್ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಕ್ಚುಲಿ. ಈವನ್ ನೀವು ಸ್ಕೂಲ್ ಓದ್ತಿರ್ತಾರಲ್ಲ, CBSE ಆಗಿರ್ಬೋದು, ICICI ಅಥವಾ ಸ್ಟೇಟ್ ಸಿಲೆಬಸ್ ಓದ್ತಿರೋ ಪ್ರತಿಯೊಂದು ಮಕ್ಕಳಿಗೂ DNA RNA ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್. ಇದೆಲ್ಲ ಎಲ್ರಿಗೂ ಗೊತ್ತಿರುವಂತ ವಿಷಯ. ಸೊ DNA ಅನ್ನೋದು ಎಲ್ರಿಗೂ ಗೊತ್ತಿದೆ, ಬಟ್ DNA ಟೆಕ್ನಾಲಜಿ ಯಾವ ತರ ವರ್ಕ್ ಆಗುತ್ತೆ ಎಲ್ರಿಗೂ ಗೊತ್ತು. ಯಾವ ತರ ನಾವು ಅದನ್ನ ಯೂಸ್ ಮಾಡ್ತೀವಿ ಆಸ್ ಎ ಟೂಲ್. ಆಮೇಲೆ ಜೆನೆಟಿಕ್ ಇನ್ಫಾರ್ಮೇಶನ್ ಅದು ಸೆಂಡ್ ಮಾಡುತ್ತೆ, ಬಯೋ ಇನ್ಫಾರ್ಮೆಟಿಕ್ಸ್ ನ ಸೆಂಡ್ ಮಾಡುತ್ತೆ. ಸೊ ಇಟ್ಸ್ ಬೇಸಿಕಲಿ ಅ ಪಾರ್ಟ್ ಆಫ್ ಬಯೋಟೆಕ್ನಾಲಜಿ. ಓಕೆ, ರೀಕಾಂಬಿನೆಂಟ್ ಅನ್ನೋ ಟರ್ಮ್ ಯಾಕೆ ಬಂತು ಅಂತ ಹೇಳ್ತೇನೆ. ಒಂದ್ ನಿಮಿಷ. Screen is visible, right? So shall I zoom in? This would be better, the earlier one. Okay, clearly visible, right? Anyone of you unmute yourself? Yes, ma'am. Okay. Recombinant ಅನ್ನೋ ಟರ್ಮ್ ಯಾಕೆ ಈ ವರ್ಡ್ ಯಾಕೆ ಇನ್ಸರ್ಟ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಟಾಪಿಕ್ಗೆ, ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅಂತಾನು ಕರಿತೀವಿ. ಅಂಡ್ ಇನ್ ಶಾರ್ಟ್ ಅಲ್ಲಿ RDT ಅಂತಾನು ಕರಿತೀವಿ. ಓಕೆ, ಎರಡು DNA ಜೀನ್ಸ್ ನ ಅಥವಾ ಸೆಲ್ಸ್ ನ ಏನ್ ಮಾಡ್ತಾರೆ, ಈ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಇಂದ ತಗೊಂಡು ಅದನ್ನ ಕಂಬೈನ್ ಮಾಡ್ತೀವಲ್ಲ, ಸೊ ದಟ್ ಈಸ್ ರೀಕಾಂಬಿನೆಂಟ್ ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಈ ಒಂದು ರೀಕಾಂಬಿನೆಂಟ್ ವೆಕ್ಟರ್ಸ್ ನ ಏನ್ ಮಾಡ್ತಾರೆ, ಹೋಸ್ಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಂದ್ರೆ ಅವರಲ್ಲಿ ಇನ್ಸರ್ಟ್ ಮಾಡ್ತಾರೆ, ಆಡ್ ಮಾಡ್ತಾರೆ. Okay, so we'll add this particular recombinant vectors to this particular host cell in order to regenerate the new genes. Okay, the new combinations. Okay, so ಹೇಗೆ ಇದು ಯಾವ ತರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಥಿಯರಿಟಿಕಲಿ ಬೇಕು ಅಂದಾಗ recombinant DNA technology is the joining together of DNA molecules. Okay, ಅಥವಾ genes from two different species. ಎರಡು different species ಇಂದ ಆ ಮಾಲಿಕ್ಯೂಲ್ಸ್ ನ ಆಡ್ ಮಾಡ್ತೀವಲ್ಲ, ರೀಕಂಬೈನ್ ಆಗುತ್ತಲ್ಲ. ಸೊ ದಟ್ ಪ್ರಾಸೆಸ್ ವಿ ಡೂ ಕಾಲ್ ಇಟ್ ಆಸ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ. ನೆಕ್ಸ್ಟ್, ರೀಕಂಬೈನ್ DNA ಮಾಲಿಕ್ಯೂಲ್ ಏನಿರುತ್ತಲ್ಲ, ದಿಸ್ ಪ್ರಾಸೆಸ್, ಈ ಒಂದು ಮಾಲಿಕ್ಯೂಲ್ ನ ಏನ್ ಮಾಡ್ತಾರೆ, ವಿಚ್ ಇಸ್ ಇನ್ಸರ್ಟೆಡ್ ಇನ್ ಟು ಅನ್ ಹೋಸ್ಟ್ ಆರ್ಗಾನಿಸಮ್, ಹೋಸ್ಟ್ ಸೆಲ್ ಅಲ್ಲಿ ಅಥವಾ ಹೋಸ್ಟ್ ಆರ್ಗಾನಿಸಮ್ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ, ಅಂದ್ರೆ ಆಡ್ ಮಾಡ್ತಾರೆ, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ನ್ಯೂ ಜೆನೆಟಿಕ್ ಕಾಂಬಿನೇಷನ್ಸ್. ಹೊಸ ಜೆನೆಟಿಕ್ ಕಾಂಬಿನೇಷನ್ಸ್ ನ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ, ಅಂದ್ರೆ ಒಂದು ಪ್ರೊಡಕ್ಟಿವ್ ಜೆನೆಟಿಕ್ ಕಾಂಬಿನೇಷನ್ಸ್ ಮಾಡ್ತಾರೆ. ಯಾವ ತರ ಅದು ಯಾವ ತರ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಸೈನ್ಸ್ಗೆ, ಮೆಡಿಸಿನ್ಗೆ, ಅಗ್ರಿಕಲ್ಚರ್ ಅಂಡ್ ಫುಡ್ ಇಂಡಸ್ಟ್ರಿ. ಅಪ್ಲಿಕೇಶನ್ಸ್ ಇನ್ಕ್ಲೂಡ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದ್ರೆ ಫುಡ್ ಇಂಡಸ್ಟ್ರಿ, ಮೆಡಿಕಲ್ ಸೈನ್ಸ್, ಓಕೆ, ಅಂಡ್ ಈವನ್ ಅಗ್ರಿಕಲ್ಚರ್. ಫಸ್ಟ್ ಫುಡ್ ಇಂಡಸ್ಟ್ರಿ ಅಂತ ಬಂದಾಗ ಗೋಲ್ಡನ್ ರೈಸ್. ನಾನು ಐ ಥಿಂಕ್ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಪಾಕಿಸ್ತಾನದು ಬಾಸ್ಮತಿ ರೈಸ್ ಇಸ್ ವೆರಿ ಕಾಸ್ಟ್ಲಿ ಅಂತ ಏನೋ ಹೇಳಿದ್ದೆ, ರೈಟ್? ಪಾಕಿಸ್ತಾನದು ಬಾಸ್ಮತಿ ರೈಸ್. ಅಂಡ್ ಬಾಸ್ಮತಿ ರೈಸ್ ನಾವು ಎಲ್ಲೆಲ್ಲಿ ಕಲ್ಟಿವೇಟ್ ಮಾಡ್ತೀವಿ, ಇನ್ ದ ಏರಿಯಾಸ್ ಆಫ್ ಪಂಜಾಬ್, UP, ಓಕೆ, ಅಂಡ್ ದೆನ್ ಹರಿಯಾಣ, ಸೊ ಡೆಲ್ಲಿ ಆಲ್ಸೋ. ಸೊ ನಮಗೆ ನಾರ್ಮಲ್ ರೈಸ್ ಅಲ್ಲೆಲ್ಲ ಸಿಗಲ್ಲ, ಎಲ್ ಹ್ಯಾವ್ ಅ ಬಾಸ್ಮತಿ ರೈಸ್ ವಿಚ್ ಇಸ್ ವೆರಿ ಕಾಸ್ಟ್ಲಿ. ಸೊ ಅದೇ ತರ ಫುಡ್ ಇಂಡಸ್ಟ್ರಿ ಅಂತ ಬಂದಾಗ ಗೋಲ್ಡನ್ ರೈಸ್ ಇಸ್ ಅ ರೀಕಾಂಬಿನೆಂಟ್ ವೆರೈಟಿ ಆಫ್ ರೈಸ್. ಇದು ಯಾವ್ದು ಅಂದ್ರೆ ಈ ರೀಕಾಂಬಿನೆಂಟ್ ಮೆಥಡ್ ಇಂದ ಮಾಡಿರುವಂತ ರೈಸ್ ನ ಗೋಲ್ಡನ್ ರೈಸ್ ಅಂತ ಕರಿತೀವಿ. ಓಕೆನಾ? ದಿಸ್ ರೈಸ್ ಇಸ್ ಕ್ಯಾಪಬಲ್ ಟು ರಿಡ್ಯೂಸ್ ವೈಟಮಿನ್ A ಡೆಫಿಷಿಯನ್ಸಿ. ಕೆಲವರಲ್ಲಿ ವೈಟಮಿನ್ A ಡೆಫಿಷಿಯನ್ಸಿ ಇರುತ್ತೆ, ಅಂದ್ರೆ ಕೊರತೆ ಇರುತ್ತೆ ವೈಟಮಿನ್ A, ಅವ್ರ ಹತ್ರ ಕಮ್ಮಿ ಅದ್ರ ಕೊರತೆ ಆದಾಗ ಈ ಒಂದು ಪರ್ಟಿಕ್ಯುಲರ್ ಮೆಥಡ್ ನ ಅಲ್ಲಿ ಅವ್ರದ್ದು ಹೆಲ್ತ್ ಇಶ್ಯೂ ಆದಾಗ ಈ ಮೆಥಡ್ ನ ಅಪ್ಲೈ ಮಾಡ್ತಾರೆ ಇನ್ ಆರ್ಡರ್ ಟು ಟ್ರೀಟ್ ದ ಪೇಷಂಟ್. ಓಕೆ, ನೆಕ್ಸ್ಟ್ ಮೆಡಿಕಲ್ ಸೈನ್ಸ್ ಅಂತ ಬಂದಾಗ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ DNA ರೀಕಾಂಬಿನೆಂಟ್ ಟೆಕ್ನಾಲಜಿ ಅಂದ್ರೆ, ಹ್ಯೂಮನ್ ಇನ್ಸುಲಿನ್ ಆಗಿರ್ಬೋದು, ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ಲ, ಸೊ ಅವರಿಗೆ ವಿಚ್ ಇಸ್ ವೆರಿ ಚೀಪರ್ ಅಂಡ್ ಮೋರ್ ಈಸಿಲಿ ಅವೈಲೇಬಲ್. ಚೀಪ್ ಆಗಿರುತ್ತೆ, ಕಾಸ್ಟ್ಲಿ ಇರಲ್ಲ, ಆಮೇಲೆ ಈಸಿಲಿ ಅವೈಲೇಬಲ್, ಅಂದ್ರೆ ನಿಮಗೆ ತುಂಬಾ ಹುಡುಕಾಟ ಮಾಡೋ ಅವಶ್ಯಕತೆ ಇಲ್ಲ, ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ದೆನ್ ದ ನಾರ್ಮಲ್ ಇನ್ಸುಲಿನ್ ಆಪ್ಟೇನ್ ಫ್ರಮ್ ಅನಿಮಲ್ ಸೋರ್ಸಸ್. ಅನಿಮಲ್ ಸೋರ್ಸಸ್ ಇಂದ ಏನ್ ಬಂದಿರುತ್ತಲ್ಲ ಇನ್ಸುಲಿನ್, ಅದಕ್ಕಿಂತ ಚೀಪರ್ ಆಗಿ ಅಥವಾ ಅಷ್ಟು ಕಾಸ್ಟ್ಲಿ ಇರಲ್ಲ, ಅಫೋರ್ಡಬಲ್ ಇರುತ್ತೆ. ಸೊ ದಿಸ್ ವುಡ್ ಬಿ ದ ಬೆಟರ್ ಆಪ್ಷನ್ ಅಂತ. ಓಕೆ, ರೀಕಾಂಬಿನೆಂಟ್ ಬ್ಲಡ್ ಕ್ಲಾಟಿಂಗ್. ಬ್ಲಡ್ ಕ್ಲಾಟಿಂಗ್ ಯಾವ ತರ, ಫ್ಯಾಕ್ಟರ್ 8. ಓಕೆ, ದಿಸ್ ಇಸ್ 8 ರೋಮನ್ ನಂಬರ್.
ಇಟ್ ಈಸ್ ಅ ಬ್ಲಡ್ ಕ್ಲಾಟಿಂಗ್ ಪ್ರೋಟೀನ್ ಹೆಲ್ಪಿಂಗ್ ಅಗೇನ್ಸ್ಟ್ ಹಿಮೋಫಿಲಿಯಾ ಅನ್ನೋ ಡಿಸೀಸ್ ನ ಒಂಥರ ಫೇಸ್ ಮಾಡಕ್ಕೆ ಈ ಒಂದು ಮೆಥಡ್ ನ ಯೂಸ್ ಮಾಡ್ತಾರೆ. ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇನ್ಸೆಕ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್, ಇನ್ಸೆಕ್ಟ್ ಇಂದ ಕ್ರಿಮಿಕೀಟಗಳಿಂದ ಕ್ರಾಪ್ಸ್ ಗಳನ್ನ ನಾವು ಅಂದ್ರೆ ಕ್ರಾಪ್ಸ್ ಹಾಳಾಗದೆ ಇರೋ ತರ ನೋಡ್ಕೊಳಕ್ಕೆ ಈ ಒಂದು DNA ರೀಕಾಂಬಿನೆಂಟ್ ಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. ಸಚ್ ಆಸ್ BT ಕಾಟನ್, BT ಬ್ರಿಂಜಾಲ್ ಈ ತರ. ಆಮೇಲೆ ಮಸ್ಟರ್ಡ್ ಅಂತ ಬರುತ್ತೆ, DMH11 ಅಂತ. ಸೊ ಈ ತರ ಎಲ್ಲ ನಮಗೆ ಈವನ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೂ ಹೆಲ್ಪ್ ಆಗುತ್ತೆ ಈ ಟೆಕ್ನಾಲಜಿ, ರೈಟ್? ನೆಕ್ಸ್ಟ್, ಎನಿ ಡೌಟ್ಸ್? So if you have any doubts, you can ask here itself so that we can move further. Is anyone understood? ಸೊ ತುಂಬಾ ಈಸಿ ಟಾಪಿಕ್ಸ್ ಇದಾವೆ. ನೀವು ಆರಾಮಾಗಿ ನಾನು ಹೇಳಿರೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಅವತ್ತಿನ ಡೇನ ಅವತ್ತೇ ಮುಗಿಸ್ಕೊಂಡ್ರೆ ಈಸಿ ಆಗೋಗುತ್ತೆ. ಮತ್ತೆ ನಿಮಗೆ ರಿವೈಸ್ ಮಾಡೋ ಟೈಮಲ್ಲಿ ಎಲ್ಲ ಒಂಥರ ಓಕೆ ಮೇಡಮ್ ಇದು ಹೇಳಿದ್ರು ಆ ಟೈಮಲ್ಲಿ ಅಂತ. ಹೋಸ್ಟ್ ಸೆಲ್ ಅಂತ ಅಂದ್ರೆ ಈಗ ನಾವೊಂದು ಪರ್ಟಿಕ್ಯುಲರ್ ಈಗ ಹೋಸ್ಟಿಂಗ್ ಅಂತ ಒಂದು ಟರ್ಮ್ ಇದೆ, ಓಕೆನಾ? ಯಾವ ತರ ಇರುತ್ತೆ ಅಂತ ಹೇಳೋದು ನಿಮಗೆ. 1 ಸೆಕೆಂಡ್. ಇದು ಪೋಷಕ ಜೀವಕೋಶ ಅಂತ ಕರೀತಾರೆ ಕನ್ನಡದಲ್ಲಿ, ಓಕೆನಾ? ಒಂಥರ ಫಾರಿನ್, ಈಗ ಈ ರೀಕಾಂಬಿನೆಂಟ್ ವೆಕ್ಟರ್ಸ್ ಅಂದ್ರೆ ಇದೊಂದು ಫಾರಿನ್ ಬಾಡಿ ತರ. ಆಚೆಯಿಂದ ನಾವು ಒಂದು ಹೋಸ್ಟ್ ಸೆಲ್ಗೆ ಆಡ್ ಮಾಡ್ತಾ ಇದೀವಿ. ಹೋಸ್ಟ್ ಸೆಲ್ ಅಂತ ಅಂದ್ರೆ ಒಂದು ವೆಕ್ಟರ್ ಕಂಟೈನಿಂಗ್ ಒಂದು ಟಾರ್ಗೆಟ್ ಜೀನ್ ಅಂತ ತಗೋತೀವಿ. ಫಾರ್ ಎಕ್ಸಾಂಪಲ್ ಇದು DNA ಇದೆ, ಓಕೆ? ಜಸ್ಟ್ ಸೆಕೆಂಡ್. ಇದು DNA, ಓಕೆ? ಕೆಲವೊಂದು ಸೀಕ್ವೆನ್ಸ್ ಇರುತ್ತೆ ಈವನ್ ಆಫ್ಟರ್ ಹ್ಯಾವಿಂಗ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ, ಓಕೆ? ಸೊ ಆ ಟೈಮಲ್ಲಿ ಏನು ವೆಕ್ಟರ್ ಕಂಟೈನಿಂಗ್ ಕೆಲವೊಂದು ಟಾರ್ಗೆಟೆಡ್ ಜೀನ್ ಅಂತ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಶನ್ ಮಾಡಿಬಿಟ್ಟು ಹೋಸ್ಟ್ ಸೆಲ್ಗೆ ಆಡ್ ಮಾಡ್ತಾರೆ. ಹೋಸ್ಟ್ ಸೆಲ್ ಅಂತಂದ್ರೆ ಬೇಸಿಕ್ಲಿ ಒಂದು ಪಾರ್ಟಿ ಗಿವರ್, ಅಂದ್ರೆ ಈಗ ಡೋನರ್ ತರ ಇವರು, ಓಕೆನಾ? ನಾನು ಆಡ್ ಮಾಡ್ಕೊಂತೀನಿ ಇದನ್ನ ಅಂತ ಹೋಸ್ಟಿಂಗ್ ಮಾಡೋದು. ಅಂಡರ್ಸ್ಟುಡ್ ಎವ್ರಿಬಡಿ? ಹೋಸ್ಟ್ ಸೆಲ್ ಅಂದ್ರೆ ಪೋಷಕ ಜೀವಕೋಶ ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನ. Yes, Manjula, have you understood? Hope you understood. Okay, next. Okay, genetically modified organism. Okay, ಈ genetically modified organisms ಅಂದ್ರೆ ಇದೊಂದು ಲಿವಿಂಗ್ ಆರ್ಗಾನಿಸಮ್, ಓಕೆ? ಇದ್ರದ್ದು ಜೆನೆಟಿಕ್ ಮಟೀರಿಯಲ್ ಅಥವಾ ಯಾವುದೇ ಹೂಸ್ ಜೆನೆಟಿಕ್ ಇನ್ಫಾರ್ಮೇಶನ್ ಆರ್ ಜೆನೆಟಿಕ್ ಮಟೀರಿಯಲ್ ಹ್ಯಾವ್ ಬಿನ್ ಆರ್ಟಿಫಿಷಿಯಲಿ ಮನಿಪುಲೇಟೆಡ್ ಇನ್ ಲ್ಯಾಬೊರೇಟರಿ, ಓಕೆನಾ? ಇದು ಕೂಡ ಒಂದು ಲ್ಯಾಬೊರೇಟರಿ ಟೆಕ್ನಿಕ್. ದಿಸ್ ಈಸ್ ಆಲ್ಸೋ ಲ್ಯಾಬೊರೇಟರಿ ಟೆಕ್ನಿಕ್. ಲ್ಯಾಬೊರೇಟರಿ ಟೆಕ್ನಿಕ್ ಅಂದ ತಕ್ಷಣ ಫಿಸಿಕ್ಸ್ ಅಂತ ಅನ್ಕೊಳ್ಬೇಡಿ, ಓಕೆ? ಇಟ್ಸ್ ಕಂಪ್ಲೀಟ್ಲಿ ಅ ಬಯಾಲಜಿಕಲ್ ಟರ್ಮ್. ಬಯೋಟೆಕ್ನಾಲಜಿ ಅಂತ ಬಂದ್ರೆ ಲಿವಿಂಗ್ ಆರ್ಗನಿಸಮ್ಸ್ ಬಗ್ಗೆ ಇರುತ್ತೆ, ಅಂಡ್ ಬಯೋಲಜಿನೇ ಇಟ್ ಇಸ್ ಅ ಪಾರ್ಟ್ ಆಫ್ ಬಯೋಲಜಿ ಆರ್ ಬಯೋ. ಸಿ ಸಂಗಮೇಶ್ವರಿ said it rightly. Manjula, you can have a glance whatever she said. Okay, genetically modified organisms andre these are living organisms. Either genetic material or information have been artificially manipulated. ಆರ್ಟಿಫಿಷಿಯಲ್ ಆಗಿ ಮನಿಪುಲೇಟ್ ಮಾಡ್ತಾರೆ ಅಂದ್ರೆ ಎಡಿಟಿಂಗ್ ಇಲ್ಲೂ ಆಗುತ್ತೆ. ಮನಿಪುಲೇಷನ್ ಅಂತಂದ್ರೆ ಎಡಿಟಿಂಗ್, ಜೀನ್ ಎಡಿಟಿಂಗ್ ಮೆಥಡ್ ಓದಿದ್ವಲ್ಲ ಆ ತರ ಎಡಿಷನ್, ರಿಮೂವ್ ಆದ್ರೂ ಮಾಡ್ಬೋದು, ಆಡ್ ಆದ್ರೂ ಮಾಡ್ಬೋದು, ಅಥವಾ ಆಲ್ಟರ್ ಆದ್ರೂ ಅಥವಾ ಚೇಂಜ್ ಆದ್ರೂ ಮಾಡ್ಬೋದು ಲ್ಯಾಬೊರೇಟರಿ ಟೆಕ್ನಿಕಲ್ಲಿ, ಓಕೆನಾ? ಅಂಡ್ ಥ್ರೂ ಯಾವ್ದಾವ್ದು ಪ್ರಾಸೆಸ್ ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ ಅಲ್ಲಿ ಅಂದ್ರೆ ರೀಕಾಂಬಿನೆಂಟ್ DNA ಟೆಕ್ನಾಲಜಿನ, ಓಕೆನಾ? ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ನ. ಅಂಡರ್ಸ್ಟುಡ್ ಎವ್ರಿವನ್? ನೆಕ್ಸ್ಟ್, ದಿಸ್ ಕ್ರಿಯೇಟ್ಸ್ ಕಾಂಬಿನೇಷನ್ಸ್ ಆಫ್ ಪ್ಲಾಂಟ್ ಆಗಿರ್ಬೋದು, ಆನಿಮಲ್, ಬ್ಯಾಕ್ಟೀರಿಯಾ, ವೈರಸ್ ಜೀನ್ಸ್. ಅಂದ್ರೆ ನಾನೇನ್ ಹೇಳಿದ್ದೆ, ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದ್ರೆ ಕಾಂಬಿನೇಷನ್ ಇರುತ್ತೆ ಅಲ್ಲಿ, ಓಕೆನಾ? ಕಾಂಬಿನೇಷನ್ ಆಫ್ DNA ವೆಕ್ಟರ್ಸ್ ವೇರ್ ವಿಲ್ ಆಡ್ ಆಲ್ ದೀಸ್ ಟು ಹೋಸ್ಟ್ ಸೆಲ್. ಸೊ ಅದು ಯಾವುದೇ ಆಗಿರ್ಬೋದು. ಹೋಸ್ಟ್ ಸೆಲ್ ಅಂತ ಕೇಳಿದ್ರಲ್ಲ, ಅದು ಪ್ಲಾಂಟ್ ಇರ್ಬೋದು, ಆನಿಮಲ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಜೀನ್ಸ್, ಆ ತರ. ದಟ್ ಡು ನಾಟ್ ಆಕರ್ ಇನ್ ನೇಚರ್
ಆರ್ ಥ್ರೂ ಟ್ರೆಡಿಷನಲ್ ಕ್ರಾಸ್ ಬ್ರೀಡಿಂಗ್ ಮೆಥಡ್ಸ್. ಯಾವುದೇ ಕ್ರಾಸ್ ಬ್ರೀಡಿಂಗ್ ಮೆಥಡ್ಸ್ ಅಲ್ಲೂ ಈ ತರ ಆಪ್ಷನ್ಸ್ ನಮಗೆ ಸಿಗಲ್ಲ. ಈವನ್ ಇನ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೇಚರ್ ಅಲ್ಲೂ ಕೂಡ ಈ ತರ ಕಾಂಬಿನೇಷನ್ಸ್ ನಾವು ಹುಡ್ಕೊಂತ ಹೋದ್ರೆ ಅಲ್ಲಿ ಸಿಗಲ್ಲ. ಸೊ ಈ ಒಂದು ಟೆಕ್ನಾಲಜಿ ಈ ತರ ಕಂಬೈನ್ ಮಾಡಿ ನಾವು ಒಂದು ಆರ್ಗಾನಿಸಮ್ ನ ಹೋಸ್ಟ್ ಸೆಲ್ ಅಲ್ಲಿ ಆಡ್ ಮಾಡಿ ಅಲ್ಲಿಂದ ನಮಗೆ ಒಂದು ಡಿಫ್ರೆಂಟ್ ಜೆನೆಟಿಕ್ ಇನ್ಫಾರ್ಮೇಶನ್ ಅಥವಾ DNA ಟೆಕ್ನಾಲಜಿ ಅಂದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ವೆರಿ ನ್ಯೂ ಜೆನೆಟಿಕ್ ಕಾಂಬಿನೇಷನ್ಸ್. ಓಕೆ, ಸೊ ಇಲ್ಲಿದೆ ನೋಡಿ, ಹೋಸ್ಟ್ ಆರ್ಗನಿಸಮ್ ಅಲ್ಲಿ ಆಡ್ ಮಾಡಿದ ತಕ್ಷಣ ಇಟ್ ವಿಲ್ ಪ್ರೊಡ್ಯೂಸ್ ಅ ನ್ಯೂ ಜೆನೆಟಿಕ್ ಕಾಂಬಿನೇಷನ್ಸ್. ನೆಕ್ಸ್ಟ್, ಇದರಲ್ಲಿ ಫ್ಲೇವರ್ ಸವರ್ ಟೊಮ್ಯಾಟೊ ಅಂತ ಒಂದು ನ್ಯೂಸ್ ಅಲ್ಲಿ ತುಂಬಾ ಇತ್ತು 2019-20 ಅದಕ್ಕಿಂತ ಮುಂಚೆ ಕೂಡ. ಸೊ ಇಟ್ ವಾಸ್ ಇನ್ ನ್ಯೂಸ್. ಇಟ್ ವಾಸ್ ದ ಫಸ್ಟ್ ಗ್ರೋನ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್, GM ಕ್ರಾಪ್ ಅಂತ ಕರಿತೀವಿ ಇನ್ ಶಾರ್ಟ್. ಓಕೆ, ಫ್ಲವರ್ ಸವರ್ ಟೊಮ್ಯಾಟೊ ಅಂತ ಕರೀತಾರೆ. ಅದು ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಗ್ರಾಂಟೆಡ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಲೈಸೆನ್ಸ್, ಅಂದ್ರೆ ನಾವು ಮನುಷ್ಯರಿಗೆ ನಾವು ಹ್ಯೂಮನ್ ಬೀಯಿಂಗ್ ಅದನ್ನ ಕನ್ಸ್ಯೂಮ್ ಮಾಡಬಹುದು, ತಿನ್ನಬಹುದು ಅನ್ನೋ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ ಈ ಟೊಮ್ಯಾಟೋನ. ಓಕೆನಾ, ದಿಸ್ ವಾಸ್ ದ ಫಸ್ಟ್ ಗ್ರೋನ್ ಜೆನೆಟಿಕ್ GM ಕ್ರಾಪ್. ಫಸ್ಟ್ ಅಂದ್ರೆ ಮೊಟ್ಟ ಮೊದಲಿಗೆ ಈ ಒಂದು ಟೊಮ್ಯಾಟೋನ GM ಕ್ರಾಪ್ ಅಂತ ಮಾಡಿದ್ರು. ಓಕೆನಾ, ಅಂಡರ್ GM ಆರ್ಗಾನಿಸಮ್. ನೆಕ್ಸ್ಟ್, ಟ್ರಾನ್ಸ್ಜೆನೆಟಿಕ್ ಆರ್ಗಾನಿಸಮ್ಸ್. ಇದು ಸಬ್ಸೆಟ್. ಇದು ಸಬ್ಸೆಟ್ ಅಂದ್ರೆ ಏನು? ಈಗ GMO ಅನ್ನೋದು ಒಂದು ದೊಡ್ಡ ಟರ್ಮ್. ಓಕೆನಾ, ಅದ್ರ ಸಬ್ಸೆಟ್ ಟ್ರಾನ್ಸ್ಜೆನೆಸಿಸ್, ಅಥವಾ ಅದ್ರದೊಂದು ಸ್ಮಾಲ್ ಪಾರ್ಟ್ ಅಂತಾನು ಹೇಳ್ಬೋದು ನೀವು, ಅದ್ರದೊಂದು ಭಾಗ ಅಥವಾ ಅದ್ರ ಅಂಡರ್ ಅಲ್ಲಿ ಬರುವಂತದ್ದು. ಓಕೆನಾ, ದಿಸ್ ಇಸ್ ಸಬ್ಸೆಟ್. ಸಬ್ಸೆಟ್ ಇಸ್ ಅ ಟರ್ಮ್ ವಿಚ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಸಬ್ಸೆಟ್ ಅಂತ ಓದ್ತಿರ್ತೀವಿ. ಓಕೆ, ಆರ್ಗಾನಿಸಮ್ಸ್ ಆರ್ ಸಬ್ಸೆಟ್ ಆಫ್ GMOs. ಟ್ರಾನ್ಸ್ಜೆನೆಸಿಸ್ ಅನ್ನೋದು ಒಂದು ಪ್ರಾಸೆಸ್. ಜೆನೆಸಿಸ್ ಅನ್ನೋದು ಯಾವಾಗ್ಲೂ ಪ್ರಾಸೆಸ್. ಇಟ್ ಇಸ್ ದ ಪ್ರಾಸೆಸ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ಜೀನ್ ವಿಚ್ ಇಸ್ ಆಲ್ಸೋ ರೆಫರ್ಡ್ ಟು ಆಸ್ ಅ ಟ್ರಾನ್ಸ್ಜೀನ್ ಫ್ರಮ್ ಒನ್ ಆರ್ಗಾನಿಸಮ್ ಇನ್ ಟು ದ ಜೀನ್ ಆಫ್ ಅನದರ್ ಆರ್ಗಾನಿಸಮ್. ಏನಿದ್ರ ಅರ್ಥ? ಟ್ರಾನ್ಸ್ಜೆನೆಸಿಸ್ ಅನ್ನೋದು ಒಂದು ಪ್ರಾಸೆಸ್. ಯಾವ ತರ ಪ್ರಾಸೆಸ್ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಇನ್ನೊಂದು ಆರ್ಗಾನಿಸಮ್, ಅಂದ್ರೆ ಒಂದು ಪರ್ಟಿಕ್ಯುಲರ್ ಆರ್ಗಾನಿಸಮ್ ಇಂದ ಆ ಒಂದು ಪರ್ಟಿಕ್ಯುಲರ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಇನ್ನೊಂದು ಆರ್ಗಾನಿಸಮ್ ಅಲ್ಲಿ ಇನ್ನೊಂದು ಆರ್ಗಾನಿಸಮ್ ಜೀನೋಮ್ ಅಲ್ಲಿ ನಾವು ಆಡ್ ಮಾಡುವಂತದ್ದು. ದಿಸ್ ಪ್ರಾಸೆಸ್ ವಿ ಡೂ ಕಾಲ್ ಇಟ್ ಆಸ್ ಟ್ರಾನ್ಸ್ಜೆನೆಸಿಸ್. ಓಕೆ, ಇದ್ರ ಮೇನ್ ಏಮ್ ಏನು, ಗೋಲ್ ಏನು ಬಿಹೈಂಡ್ ಗೋಯಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಪ್ರಾಸೆಸ್ ಅಂದ್ರೆ, ದಿಸ್ ವಿಲ್ ಎಕ್ಸಿಬಿಟ್ ಸಮ್ ನ್ಯೂ ಪ್ರಾಪರ್ಟಿ ಆರ್ ಕ್ಯಾರೆಕ್ಟರಿಸ್ಟಿಕ್. ಓಕೆನಾ, ಇದೇನ್ ಎಕ್ಸಿಬಿಟ್ ಮಾಡುತ್ತೆ ಅಂದ್ರೆ ಕೆಲವೊಂದು ನ್ಯೂ ಪ್ರಾಪರ್ಟೀಸ್ ನ, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ನ ಆ ಒಂದು ಹೊಸ ನ್ಯೂ ಆರ್ಗಾನಿಸಮ್ ಅಲ್ಲಿ ಏನ ಆಡ್ ಮಾಡಿರ್ತೀವಲ್ಲ, ಸೊ ಅವರಿಗೆ ಒಂದು ಹೊಸ ಒಂದು ನ್ಯೂ ಜೆನೆಟಿಕ್ ಪ್ರಾಪರ್ಟೀಸ್ ಆಗಿರ್ಬೋದು, ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅವ್ರ ಹತ್ರ ಎಕ್ಸಿಬಿಟ್ ಆಗುತ್ತೆ ರೈಟ್ ಆಫ್ಟರ್ ಆಡಿಂಗ್ ದಟ್ ಪ್ರಾಸೆಸ್. ಅಂಡರ್ಸ್ಟುಡ್ ಎವ್ರಿಬಡಿ? ಎಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹಾಕಿ, ಸೊ ದಟ್ ಐ ವಿಲ್ ಗೆಟ್ ಟು ನೋ. ಕಮೆಂಟ್ ಬೇಡ, ಮೆಂಟರ್ಶಿಪ್ ಫೈನಲ್ ಗ್ರೂಪ್ ಅಲ್ಲಿ ಹಾಕಿ. ನೆಕ್ಸ್ಟ್, if you have any doubts you can ask. Conventional breeding versus genetic engineering. Genetic engineering na ನಾವು DNA recombinant DNA ಟೆಕ್ನಾಲಜಿ ಅಂತಾನು ಇದಕ್ಕೆ ಕರಿತೀವಿ. ಅಂಡ್ ಇನ್ನೊಂದು ಹೆಸರು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಎಲ್ರಿಗೂ. ಓಕೆ, ರಿಮೆಂಬರ್, ಅಂದ್ರೆ ನಾನು ಏನೇ ಹೇಳ್ತೀನೋ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಮನೆಗೆ ಹೋಗಿ ಅಷ್ಟೊಂದು ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಗ್ಲಾನ್ಸ್ ಮಾಡಿ ರಿವೈಸ್ ಮಾಡಿ ಸಾಕು. ನಿಮ್ ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಯಾವ ತರ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಕನ್ವೆನ್ಷನಲ್ ಬ್ರೀಡಿಂಗ್ ಅಲ್ಲಿ ಈ ಕನ್ವೆನ್ಷನಲ್ ಬ್ರೀಡಿಂಗ್ ಅನ್ನೋ ಮೆಥಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ ತರ ಅಂತ. ಕನ್ವೆನ್ಷನಲ್ ಕ್ರಾಸ್ ಬ್ರೀಡಿಂಗ್ ಆಗಿರ್ಬೋದು, ಕನ್ವೆನ್ಷನಲ್ ಬ್ರೀಡಿಂಗ್ ಮೆಥಡ್ ಅಲ್ಲಿ, ಆಮೇಲೆ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಯಾವ ತರ ಡಿಫ್ರೆನ್ಸ್ ಇದೆ ಎರಡ್ರ ಮಧ್ಯೆ ಅಂತ ನೋಡೋಣ ಇವಾಗ. ಕನ್ವೆನ್ಷನಲ್ ಬ್ರೀಡಿಂಗ್ ಇದು ಲಿಮಿಟ್ ಮಾಡುತ್ತೆ. ಯಾವುದೇ ಒಂದು ಸ್ಪೀಶೀಸ್ ಆಗಿರ್ಬೋದು, ಆರ್ಗಾನಿಸಮ್ ಆಗಿರ್ಬೋದು, 2 ಡಿಫ್ರೆಂಟ್ ಸ್ಪೀಶೀಸ್ ಇದೆ ಅಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡೋದು, ಆ ತರದ್ದೆಲ್ಲ ಒಂದು ಪ್ರಾಸೆಸ್ ನ ಇದು ಲಿಮಿಟ್ ಮಾಡುತ್ತೆ, ಮಾಡಕ್ ಬಿಡಲ್ಲ. ಸೊ ದಿಸ್ ಈಸ್ ಕನ್ವೆನ್ಷನಲ್ ಬ್ರೀಡಿಂಗ್. ಬಟ್ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನೋದು ಇಟ್ ವಿಲ್ ಅಲೌಸ್ ಟ್ರಾನ್ಸ್ಫರ್ ಆಫ್ ಲಿಮಿಟೆಡ್ ಅಂಡ್ ಸೆಲೆಕ್ಟಿವ್ ಜೀನ್ಸ್, ಓಕೆ, ಅಮಾಂಗ್ ಬೋತ್ ಕ್ಲೋಸ್ ಅಂಡ್ ಡಿಸ್ಟೆಂಟ್ ಸ್ಪೀಶೀಸ್. ಬಟ್ ಇಲ್ಲೇನು ಅಂದ್ರೆ ಸೇಮ್ ಇರುವಂತ ಸ್ಪೀಶೀಸ್ ಆಗಿರ್ಬೋದು, ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ನ ಅಲೋ ಮಾಡಲ್ಲ ಇದು. ಬಟ್ ವೇರ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಬಂದಾಗ ಇಟ್ ವಿಲ್ ಅಲೌಸ್ ಟ್ರಾನ್ಸ್ಫರ್ ಆಫ್ ಲಿಮಿಟೆಡ್ ಅಂಡ್ ಸೆಲೆಕ್ಟಿವ್ ಜೀನ್ಸ್. ಕೆಲವೊಂದು
ಜೀನ್ಸ್ ಸೆಲೆಕ್ಟ್ ಅಂದ್ರೆ ಲಿಮಿಟೆಡ್ ಅಂದ್ರೆ ಇಂತಿಷ್ಟು ಅಂತ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅಂಡ್ ಸೆಲೆಕ್ಟಿವ್ ಅಂದ್ರೆ ಈ ಜೀನ್ ಮಾತ್ರ ಬೇಕು ಅಂತ ಅಂದಾಗ ಆ ಒಂದು ಪರ್ಟಿಕ್ಯುಲರ್ ಜೀನ್ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಇನ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಅವಾಂಗ್ ಬೋತ್ ಕ್ಲೋಸ್ ಆಗಿರ್ಬೋದು, ಡಿಸ್ಟೆಂಟ್ ಸ್ಪೀಶೀಸ್ ಅಂದ್ರೆ ಎರಡು ಡಿಫ್ರೆಂಟ್ ಸ್ಪೀಶೀಸ್ ಆದ್ರೂ ಇರ್ಬೋದು, ಅಥವಾ ಸೇಮ್ ಸ್ಪೀಶೀಸ್. ಪ್ಲಾಂಟ್ ಅಂತ ಬಂದಾಗ ಎರಡು ಪ್ಲಾಂಟೇ ಆಗಿರ್ಬೋದು, ಅಥವಾ ಪ್ಲಾಂಟ್ ಅನಿಮಲ್ ಆಗಿರ್ಬೋದು, ಅಥವಾ ಬ್ಯಾಕ್ಟೀರಿಯಾ, ವೈರಸ್ ಈ ತರ ಇರ್ಬೋದು. ಅಂಡರ್ಸ್ಟುಡ್? ನೆಕ್ಸ್ಟ್, ಇದು ಫಸ್ಟ್ ಒಂದು ಡಿಫ್ರೆನ್ಸ್ ಎರಡರ ಮಧ್ಯೆ ಡಿಸ್ಟಿಂಗ್ವಿಶ್ ಅಂತ ಕರಿತೀವಿ ಇದನ್ನ, ವ್ಯತ್ಯಾಸಗಳು. ಸೆಕೆಂಡ್ ಬಂದ್ರೆ ದೇರ್ ಇಸ್ ನೋ ಗ್ಯಾರಂಟಿ ಆಫ್ ಎನಿ ಪರ್ಟಿಕ್ಯುಲರ್ ಜೀನ್ ಕಾಂಬಿನೇಷನ್. ಈ ಯಾವುದೇ ಒಂಥರ ಕಂಬೈನ್ ಮಾಡ್ತೀವಿ ಈ ಪ್ರಾಸೆಸ್ ಇಂದ ಅಂತ ಅಶ್ಯೂರೆನ್ಸ್ ಈ ಒಂದು ಪರ್ಟಿಕ್ಯುಲರ್ ಮೆಥಡ್ ಹೇಳಲ್ಲ, ಅಶ್ಯೂರೆನ್ಸ್ ಕೊಡಲ್ಲ. ಅಂದ್ರೆ ನಾವು ಈ ಒಂದು ಪ್ರಾಸೆಸ್ ಅಲ್ಲಿ ಏನೇ ಮಾಡಿದ್ರು ನಿಮಗೆ ಒಂದು ಪರ್ಟಿಕ್ಯುಲರ್ ಜೀನ್ ಕಾಂಬಿನೇಷನ್ ನ ನೀವು ಫೈನಲ್ ರಿಸಲ್ಟ್ ಅಲ್ಲಿ ತಂದು ಕೊಡ್ತೀರಾ ಅನ್ನೋದು ಭರವಸೆ ಇವ್ರು ಕೊಡಲ್ಲ ಈ ಒಂದು ಮೆಥಡ್ ಅಲ್ಲಿ. ಬಟ್ ಬೇರೇನ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಬಂದಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಡಿಸೈರ್ಡ್ ಟ್ರೇಟ್ಸ್ ಅಲ್ಲಿ. ಎಲ್ಲಿ ನಮಗ್ ಬೇಕು, ಯಾವುದೊಂದು ಏರಿಯಾ ಅಲ್ಲಿ ನಮಗೆ ಚೇಂಜಸ್ ಬೇಕು ಅಂದಾಗ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಲ್ಲಿ ಟ್ರೇಟ್ಸ್ ವಿತ್ ಇನ್ ಅ ಶಾರ್ಟ್ ಟೈಮ್ ಪೀರಿಯಡ್. ಅಂದ್ರೆ ಇದು ತುಂಬಾ ಟೈಮ್ ಕನ್ಸ್ಯೂಮ್ ಆಗಲ್ಲ, ಟೈಮ್ ತಗೊಳ್ಳೋ ಕೆಲಸ ಇಲ್ಲ. ಇದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲೇ ದಿಸ್ ವಿಲ್ ಇಂಪ್ರೂವ್ ದ ಡಿಸೈರ್ಡ್ ಟ್ರೇಟ್ಸ್. ಓಕೆ, ನಮ್ಗೆ ಯಾವ ತರ ಬೇಕು ಆ ತರನ ಕಡಿಮೆ ಸಮಯದಲ್ಲಿ ಮಾಡಿಕೊಡುವಂತಹ ಒಂದು ಮೆಥಡ್ ಅಂದ್ರೆ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಆರ್ ಜೆನೆಟಿಕ್ ಇಂಜಿನಿಯರಿಂಗ್. ಬಟ್ ವೇರ್ ಇನ್ ಕನ್ವೆನ್ಷನಲ್ ಬ್ರೀಡಿಂಗ್ ಟೈಮ್ ದಂತೂ ಇಲ್ಲಿ ಮಾತುಕತೆನೇ ಇಲ್ಲ, ಬಟ್ ಗ್ಯಾರಂಟಿನೇ ಕೊಡಲ್ಲ ಅದು ಈ ಒಂದು ಮೆಥಡ್. ಓಕೆ, ಇಲ್ಲಿ ರಿಸ್ಕ್ ಇದೆ, ಹೈ ರಿಸ್ಕ್ ಇದೆ. ಅನ್ಡಿಸೈರಬಲ್ ಜೀನ್ಸ್ ಬೀಂಗ್ ಆಲ್ಸೋ ಟ್ರಾನ್ಸ್ಫರ್ ಟು ಆಫ್ ಸ್ಪ್ರಿಂಗ್. ಅಂದ್ರೆ ಈಗ ಕೆಲವೊಂದು ಬೇಡದೇ ಇರೋ ಜೀನ್ಸ್ ಇರುತ್ತೆ, ಅಂತದ್ದೆಲ್ಲ ಮುಂಬರುವ ಜನರೇಷನ್ ಇರುತ್ತಲ್ಲ, ಪೇರೆಂಟ್ ಇಂದ ಆ ಒಂದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಅದೇ ತರ ಇಟ್ಸ್ ಅ ಟೈಮ್ ಟೇಕಿಂಗ್ ಪ್ರಾಸೆಸ್. ಇಲ್ಲಿ ಶಾರ್ಟ್ ಟೈಮ್ ಅಲ್ಲಿ ಆಗುತ್ತೆ. ಸೊ ಇದನ್ನ ನೀವು ಥರ್ಡ್ ವ್ಯತ್ಯಾಸ ಅಂತ ಮಾಡ್ಕೊಂಡ್ಬಿಡಿ ಇದು. ಓಕೆ, ಇದನ್ನ ಥರ್ಡ್ ಅಂತ ಮಾಡ್ಕೊಂಡ್ಬಿಡಿ. ಸೊ ದಟ್ ಇದಕ್ಕೆ ನೀವು ಈ ಒಂದು ಆನ್ಸರ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಓಕೆನಾ? ಈ ಒಂದು ಪರ್ಟಿಕ್ಯುಲರ್ ಡಿಫ್ರೆನ್ಸ್ಗೆ ಇದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಇದೆ, ಟೈಮ್ ಕನ್ಸ್ಯೂಮ್ ಮಾಡೋದು ತುಂಬಾ ಟೈಮ್ ತಗೊಳುತ್ತೆ. ಲಾಂಗ್ ಟೈಮ್ ಇಸ್ ನೀಡೆಡ್ ಟು ಅಚೀವ್ ಡಿಸೈರ್ಡ್ ರಿಸಲ್ಟ್ಸ್. ಯಾವುದೇ ಡಿಸೈರ್ಡ್ ರಿಸಲ್ಟ್ಸ್ ಬೇಕು ಅಂದ್ರೆ ತುಂಬಾ ಟೈಮ್ ತಗೋಬೇಕು ನೀವು ಈ ಒಂದು ಮೆಥಡ್ ಅಲ್ಲಿ. ಬಟ್ ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ ಡಿಸೈರ್ಡ್ ಟ್ರೇಟ್ಸ್ ಅಲ್ಲಿ, ಅದ್ರ ಜೊತೆಲಿ ಕಡಿಮೆ ಸಮಯದಲ್ಲೂ ನೀವು ಈ ಪ್ರಾಸೆಸ್ ನ ಕಂಪ್ಲೀಟ್ ಮಾಡ್ತೀರಾ. ಅಂಡರ್ಸ್ಟುಡ್ ಎವ್ರಿ ಒನ್? ಎಸ್, ಬಿ ಕ್ವಿಕ್. ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ BT ಕ್ರಾಪ್ಸ್. GM ಕ್ರಾಪ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಪಾರ್ಟ್ ಇದು. GM ಕ್ರಾಪ್ಸ್ ಅಂತ ಬಂದಾಗ BT ಕ್ರಾಪ್ಸ್ ಆಗಿರ್ಬೋದು, BT ಕಾಟನ್, ಸ್ಪೆಷಲಿ BT ಕಾಟನ್ ಅಂಡ್ ಇನ್ನೊಂದು ಯಾವುದು BT ಬ್ರಿಂಜಾಲ್. ಯಾರಾದ್ರೂ ಓದಿದಿರಾ ಮೊದಲು? ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಕೇಳಿದ್ದುಂಟಾ, ಅಥವಾ ಎಲ್ಲಾದ್ರೂ ಓದಿದಿರಾ, ಅಥವಾ NCERTs ಎಲ್ಲ ಯಾರಾದ್ರೂ ಓದಿದಿರಾ, ಅಥವಾ ಫೆಮಿಲಿಯರ್ ಇದ್ದೀರಾ ಈ ವರ್ಡ್ಸ್? ನೀವು ಇಲ್ಲ ಮ್ಯಾಮ್ ನಾವು ಕೇಳಿದೀವಿ ಬಟ್ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಇದು ಏನು ಅಂತ ಯಾರಾದ್ರೂ ಇದ್ದೀರಾ? ಎನಿ ಒನ್ ಆಫ್ ಯು? ಎಸ್ ಮ್ಯಾಮ್, ಅದು ಗೊತ್ತಿದೆ. ಓಕೆ, ಫೈನ್. ಏನ್ ಹೇಳ್ಬೋದಾ ಯಾರಾದ್ರೂ? ಎನಿ ಒನ್ ಆಫ್ ಯು ದೋಸ್ ನೋ ಇಟ್? ಏನ್ BT ಕ್ರಾಪ್ಸ್ ಅಂದ್ರೆ? ಎಸ್, ಎನಿ ಒನ್ ಆಫ್ ಯು? ಯಾ. ಬ್ಯಾಸಿಲಸ್ ತುರಂಜಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇಂದ ಜೀನ್ ಮಾಡಿಫೈಡ್ ಮಾಡುವಂತ ಕ್ರಾಪ್ಸ್ ಮ್ಯಾಮ್. ಫಸ್ಟ್ ಅದನ್ನ ಮಾಡಿದ್ದು ಕಾಟನ್ ಮೇಲೆ, ಅದಾದ ನಂತರ BT ಬ್ರಿಂಜಲ್ ಮಾಡಿದ್ರು. ಬಟ್ ಅದೇ ನೀವ್ ಹೇಳ್ದಾಗೆ ಟೊಮೊಟೊ ಮಾಡಿದ್ರು ಮ್ಯಾಮ್, ಫಸ್ಟ್ ಯೂಸ್ ಮಾಡ್ಬೋದು ಅನ್ನೋ ತರ. ಆಮೇಲೆ ಮತ್ತೆ ಮಸ್ಟರ್ಡ್ ಮಾಡಿದ್ರು ಮೇಡಮ್, ಹೇಳಿದ್ರಲ್ಲ ನೀವು, ಅದನ್ನು ಕೂಡ ಮಾಡಿದ್ರು ಮ್ಯಾಮ್. ಅದನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಗೊತ್ತಿಲ್ಲ ಮ್ಯಾಮ್. ಥ್ಯಾಂಕ್ ಯು. ವೆರಿ ಗುಡ್ ಆನ್ಸರ್. ಓಕೆ, ಈ ತರ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೂ ಏನನ್ಸುತ್ತೆ, ನಾನು ಏನಾದ್ರೂ ಓದ್ಕೊಂಡು ಹೋದ್ರೆ ಐ ಕ್ಯಾನ್ ಏಬಲ್ ಟು ಆನ್ಸರ್ ಟು ದ ಕ್ವಶನ್ಸ್ ವಾಟ್ ಎವರ್ ಮ್ಯಾಮ್ ಆಸ್ಕ್ಸ್ ಅಂತ. ಓಕೆ, ಸೊ ಸ್ವಲ್ಪ ನೋಡ್ಕೊಂಡು ಫೆಮಿಲಿಯರ್ ಆಗ್ತಾ ಬಂದಾಗ ನಿಮಗೂ ಅದು ಹೇಗಿರುತ್ತೆ, ಅದು ಹೊಸದಾಗಿ ಏನೋ ನೋಡ್ತಿದೀವಿ, ನಮಗೇನು ಗೊತ್ತೇ ಇಲ್ಲ ಅನ್ನೋ ಫೀಲಿಂಗ್ ಬರಲ್ಲ ಯಾರಿಗೂ. ಅರ್ಥ ಆಯ್ತಲ್ಲ? ಅದಕ್ಕೆ ಐ ಆಮ್ ಆಸ್ಕಿಂಗ್ ಎವ್ರಿ ಒನ್ ಟು go through at least once before entering into the class. Understood everyone? ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ, ವೆರಿ ಬೆನಿಫಿಷಿಯಲ್ ಇರುತ್ತೆ. ಓಕೆ, BT ಕ್ರಾಪ್ಸ್ ಇದು ಸಾಯಿಲ್ ಲಿವಿಂಗ್ ಬ್ಯಾಕ್ಟೀರಿಯಾ. ಆಕ್ಚುಲಿ BT ಕ್ರಾಪ್ಸ್ ಯಾವ ತರ ಅಂತ ಹೇಳ್ತೀನಿ. BT ಅಂದ್ರೆ ಬಯೋಟೆಕ್ನಾಲಜಿ ಅಲ್ಲ, BT ಸ್ಟ್ಯಾಂಡ್ಸ್ ಫಾರ್
Bacillus thuringiensis. ಓಕೆನಾ, ಬ್ಯಾಸಿಲಸ್ thuringiensis, ದಿಸ್ ಇಸ್ ಅ ಸಾಯಿಲ್ ಲಿವಿಂಗ್ ಬ್ಯಾಕ್ಟೀರಿಯಾ. ಓಕೆನಾ. ನೆಕ್ಸ್ಟ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ ಈ ಡೈಗ್ರಾಮ್ ಅಲ್ಲೂ ನೋಡ್ಬೋದು ನಾವು. ಈ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ನ್ಯಾಚುರಲ್ ಆಗಿ ಅಂದ್ರೆ ನ್ಯಾಚುರಲ್ ಪ್ರಾಸೆಸ್ ಅಲ್ಲಿ ಏನ್ ಮಾಡುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ಕ್ರೈ ಪ್ರೋಟೀನ್ಸ್ ಅಂತ. ಓಕೆ, ಕ್ರೈ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಕ್ರೈ ಪ್ರೋಟೀನ್ಸ್ ಅಂದ್ರೆ ಏನು, ಕ್ರಿಸ್ಟಲ್ ಪ್ರೋಟೀನ್ ಅಂತ ಇಲ್ಲಿದೆ ನೋಡಿ. ಬ್ಯಾಕ್ಟೀರಿಯಾ ನ್ಯಾಚುರಲಿ ಪ್ರೊಡ್ಯೂಸಸ್ ಕ್ರಿಸ್ಟಲ್ ಪ್ರೋಟೀನ್ or ಕ್ರೈ ಪ್ರೋಟೀನ್ಸ್ ವಿಚ್ ಆರ್ ಟಾಕ್ಸಿಕ್ ಟು ಇನ್ಸೆಕ್ಟ್ಸ್. ಓಕೆ, ಇನ್ಸೆಕ್ಟ್ಸ್ಗೆ ಒಂಥರ ಟಾಕ್ಸಿಕ್ ಅಂದ್ರೆ ಏನು, ಎನಿವನ್ ನೋಸ್ ಅಬೌಟ್ ಇಟ್? ಎಸ್, ಎನಿವನ್ ಆಫ್ ಯು? ಸಾರಿ ಮ್ಯಾಮ್. ಪಾಯ್ಸನಸ್ ಅಂತ. ಓಕೆ, ಇಟ್ಸ್ ಅ ಪಾಯ್ಸನಸ್. ಓಕೆ, ನೆಕ್ಸ್ಟ್ ಇದು ಯಾವ ತರ ಮಾಡ್ತಾರೆ, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ BT ಇಲ್ಲಿದೆ. ಇದನ್ನ ನ್ಯಾಚುರಲ್ ಆಗಿ BT ಜೀನ್ ಇಸ್ ಇನ್ಸರ್ಟೆಡ್ ಇನ್ ಟು ಕ್ರಾಪ್. ಈ BT ಜೀನ್ ಇನ್ಸರ್ಟ್ ಮಾಡ್ತಾರೆ ಎಲ್ಲಿ ಅಂದ್ರೆ ಕ್ರಾಪ್ ಅಲ್ಲಿ. ದಿಸ್ ಇಸ್ ಜೀನ್, ಕಂಪ್ಲೀಟ್ ಆಗಿ ಇದು ಜೀನ್ ಇದೆ, BT ಜೀನ್. ಸೊ ದಿಸ್ ಜೀನ್ ವಿಲ್ ಇನ್ಸರ್ಟ್ ಅಥವಾ ಆಡ್ ಮಾಡ್ತಾರೆ ಇಲ್ಲಿ ಕ್ರಾಪ್ ಅಲ್ಲಿ. ಓಕೆ, ದಿಸ್ ಇಸ್ ಅ ಕ್ರಾಪ್. ಯಾವ ತರ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪೆಸ್ಟ್ ವಿಲ್ ಡೈಸ್ ವೆನ್ ಫೀಡಿಂಗ್ ಆನ್ ಎನಿ ಪ್ಲಾಂಟ್ ಪಾರ್ಟ್. ಯಾವುದೇ ಒಂದು ಪ್ಲಾಂಟಿಂದ ಭಾಗ ಇರುತ್ತಲ್ಲ, ಅಲ್ಲಿ ಏನಾದ್ರೂ ಫೀಡ್ ಮಾಡಬೇಕು ಅಂದಾಗ ಅಲ್ಲಿ ಪೆಸ್ಟ್ ಅನ್ನೋದು ಏನಿರುತ್ತಲ್ಲ, ಪೆಸ್ಟಿಸೈಡ್ ಎಲ್ಲ ಗೊತ್ತಲ್ಲ ನಿಮ್ಗೆಲ್ಲ, ಫರ್ಟಿಲೈಸರ್ ಆ ಥರ, ಅದು ಸತ್ತೋಗುತ್ತೆ. ಓಕೆ, ಸೊ ಇಲ್ಲಿಂದ ಡೈ ಆಗುತ್ತೆ. ಓಕೆನಾ. ಈ ಯಾವ ತರ ಅಂತಂದ್ರೆ ಇಟ್ ವಿಲ್ ಬಿ ಇನ್ಫೆಕ್ಟೆಡ್ ಬೈ ಯುರೋಪಿಯನ್ ಕಾಂಬೋರರ್. ದಿಸ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್, ಬಟ್ ಇಲ್ಲಿನ ತನಕ ಪ್ರಾಸೆಸ್ ನಿಮ್ಗೆ ಗೊತ್ತಾಗ್ಬೇಕು. ಫಸ್ಟ್ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ನ ನಾವು ಎಲ್ಲಿ BT ಜೀನ್ ಆಗಿ ಮಾಡ್ಬಿಟ್ಟು ಅಲ್ಲಿಂದ ಎಲ್ಲಿ ಇನ್ಸರ್ಟ್ ಮಾಡ್ತೀವಿ, ಪ್ಲಾಂಟ್ ಇಂಟು ಎನಿ ಸಾರ್ಟ್ ಆಫ್ ಅ ಕ್ರಾಪ್. ಓಕೆ, ಸೊ ದಿಸ್ ಈಸ್ ದ ಪ್ರಾಸೆಸ್. ಯಾವ ತರ ಟ್ರಾನ್ಜೀನ್ ಅಂತ ಹೇಳಿದೆ. ಟ್ರಾನ್ಜೀನ್ ಅಂತ ಏನ್ ಹೇಳಿದೆ, ಇದಕ್ಕಿಂತ ಮುಂಚೆನೆ ಹೇಳಿದೆ. ವಾಟ್ ಈಸ್ ಟ್ರಾನ್ಜೀನ್? ಎಸ್, ಎನಿವನ್ ಆಫ್ ಯು? ಟ್ರಾನ್ಜೆನೆಸಿಸ್ ಅನ್ನೋದು ಒಂದು ಪ್ರಾಸೆಸ್ ಅಂತ ಹೇಳಿದ್ದೆ. ಎನಿವನ್ ಆಫ್ ಯು? ಎಸ್, ಟ್ರಾನ್ಜೀನ್ ಅಂದ್ರೆ ಒಂದು ಆರ್ಗನಿಸಮ್ ಇಂದ ಇನ್ನೊಂದು ಆರ್ಗನಿಸಮ್ದು ಜೀನೋಮ್ ಇರುತ್ತಲ್ಲ, ಅಲ್ಲಿ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಜೀನು, ಅದನ್ನು ನಾವು ಟ್ರಾನ್ಸ್ಜೀನ್ ಅಂತ ಕರಿತೀವಿ. ಓಕೆನಾ. ಆ ಟ್ರಾನ್ಸ್ಜೀನ್ ಪ್ರೊಡ್ಯೂಸಿಂಗ್ ಕ್ರೈ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಇಟ್ ವಿಲ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಬ್ಯಾಕ್ಟೀರಿಯಾ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಅಂಡ್ ಇನ್ಸರ್ಟೆಡ್ ಇನ್ ಡಿಸೈರಬಲ್ ಪ್ಲಾಂಟ್ಸ್. ದಿಸ್ ವಿಲ್ ಬಿ ಇನ್ಸರ್ಟ್ ಅಂದ್ರೆ ಆಡ್ ಮಾಡೋದು. ಎಲ್ಲಿ ಮಾಡ್ತಾರೆ ಆಡ್? ಡಿಸೈರಬಲ್ ಯಾವುದೇ ಒಂದು ಪ್ಲಾಂಟ್ ಇರುತ್ತಲ್ಲ, ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಅಲ್ಲಿ ಈ ಒಂದು ಏನಂತಾರೆ ಬ್ಯಾಕ್ಟೀರಿಯಾನ ನಾವು ಆಡ್ ಮಾಡಬೇಕು, ವಿಚ್ ಇಸ್ ಕ್ರೈ ಪ್ರೋಟೀನ್ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಿಂದ ನಾವು ಕ್ರೈ ಪ್ರೋಟೀನ್ ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಅಂದ್ರೆ ಅದರಿಂದ ತಗೊಂಡಿದೀವಿ. ಎಕ್ಸ್ಟ್ರಾಕ್ಟ್ ಅಂದ್ರೆ ತಗೊಂಡ್ಬಿಟ್ಟು ಎಲ್ಲಿ ಮಾಡ್ತಿದ್ವಿ, ಪ್ಲಾಂಟ್ ಅಲ್ಲಿ ಆಡ್ ಮಾಡ್ತಿದೀವಿ. ಓಕೆನಾ. ಏನಕ್ಕೆ ಅಂದ್ರೆ ಇನ್ ಆರ್ಡರ್ ಟು ಪ್ರೊಡ್ಯೂಸ್ BT ಕ್ರಾಪ್ಸ್. ಸೊ ದಿಸ್ ಈಸ್ ದ ಬೇಸಿಕ್ ಪ್ರಾಸೆಸ್. ನೀವು ಡೈಗ್ರಾಮ್ ನೋಡಿದಾಗ ಅರ್ಧ ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥ ಆಗುತ್ತೆ ನಿಮ್ಗೆ, ಆದ್ರೆ ಕ್ಲೀನ್ ಆಗಿ ನೋಡ್ಬೇಕು, ಅನಲೈಸ್ ಮಾಡ್ಬೇಕು ಯಾವ ತರ ಆಗ್ತಿದೆ ಪ್ರಾಸೆಸ್ ಅಂತ. ಸೊ ಇಟ್ಸ್ ವೆರಿ ಈಸಿ ಆಕ್ಚುಲಿ. ನೀವು ಚೆನ್ನಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಷ್ಟು ಡೀಪ್ ಆಗಿ ನಿಮ್ಗೆ ಏನು ಕೇಳಲ್ಲ, ಬಟ್ ಪ್ರಾಸೆಸ್ ಹೇಗೆ ನಡೀತಿದೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸಾಕು. ದ ಪ್ರೋಟೀನ್ ಪ್ರೊಡ್ಯೂಸ್ಡ್ ಬೈ ದ ಪ್ಲಾಂಟ್ಸ್, ಯಾವುದೇ ಒಂದು ಪ್ಲಾಂಟ್ಸ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಸೊ ದಟ್ ಡಸ್ ನಾಟ್ ಗೆಟ್ ವಾಶ್ಡ್ ಅವೇ. ಆ ಪ್ರೋಟೀನ್ ಆ ಪರ್ಟಿಕ್ಯುಲರ್ ಪ್ಲಾಂಟ್ ಇಂದ ಆಚೆ ಹೋಗಲ್ಲ, ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗಲ್ಲ. ಇರೋಷನ್ ಅಂತ ಕರಿತೀವಿ, ಸವೆತ ಅಂತ, ಅದು ಆಗಲ್ಲ, ಇವೇಡ್ ಆಗಲ್ಲ. ಓಕೆನಾ, ಅಲ್ಲೇ ಇರುತ್ತೆ. ಪ್ರೋಟೀನ್ ಪ್ರೊಡ್ಯೂಸ್ ಆಗಿ ಏನ್ ಪ್ಲಾಂಟ್ ಇಂದ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಸೊ ಅದು ವಾಶ್ ಔಟ್ ಆಗಲ್ಲ. ನಾರ್ ಇಟ್ ಈಸ್ ಡೆಸ್ಟ್ರಾಯ್ಡ್ ಬೈ ಸನ್ಲೈಟ್. ಸೂರ್ಯನ ಕಿರಣಗಳು ಬಿದ್ದಾಗ್ಲೂ ಕೂಡ ಅದು ಡೆಸ್ಟ್ರಾಯ್ ಆಗಲ್ಲ, ಅಲ್ಲೇ ಇರುತ್ತೆ ಪ್ಲಾಂಟ್ ಅಲ್ಲೇ. ಹೆನ್ಸ್ ದ ಪ್ಲಾಂಟ್ ಈಸ್ ಫುಲ್ಲಿ ಪ್ರೊಟೆಕ್ಟೆಡ್. ಈ ಪ್ಲಾಂಟ್ ಪ್ರೋಟೀನ್ ಪ್ರೊಡ್ಯೂಸ್ ಏನ್ ಮಾಡಿರುತ್ತಲ್ಲ ಅದ್ರಲ್ಲೇ ಇರೋ ಕಾರಣದಿಂದ ಆ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಯಾವುದೇ ತರ ಇನ್ಸೆಕ್ಟ್ಸ್ ಗಳಿಂದ ಅದು ಪ್ರೊಟೆಕ್ಟ್ ಮಾಡ್ಕೊಂಡಿರುತ್ತೆ ತನ್ನಂತಾನು. ಬಾಲ್ ವರ್ಮ್ ಆಗಿರ್ಬೋದು, ಕಾರ್ನ್ ಬೋರರ್ ಆಗಿರ್ಬೋದು. ಬಾಲ್ ವರ್ಮ್ ಅವ್ರ ಕಾರ್ನ್ ಬೋರರ್ ಕನ್ನಡದಲ್ಲಿ ಹೇಳ್ತೀರಾ ಯಾರಾದ್ರೂ? ಎಸ್, ಸಂಗಮೇಶ್ವರಿ, ಸುಮಾ, ಪಲ್ಲವಿ, ಮಂಜುಳಾ, ಎನಿ ಒನ್ ಆಫ್ ಯು? or Sidhu, Dinesh, yeah, any one of you?
ಸರ್ ಕನ್ನಡ ನೋಟ್ಸ್ ಶೇರ್ ಮಾಡಿದಾರಲ್ಲ? ಎಸ್, ಎನಿ ಒನ್ ಆಫ್ ಯು? ಬೋಲ್ವರ್ಮ್ or corn borer? I'll wait. ಕಾರ್ನ್ ಬಾರರ್ ಜೋಳ ಅನ್ಸುತ್ತೆ ಮ್ಯಾಮ್. Huh? Yes, any one of you. Corn borer is a gene actually. ಒಂಥರ ಇನ್ಸೆಕ್ಟ್ ಅದೆಲ್ಲ. ಕಾರ್ನ್ ಬಾರರ್ ಆಗಿರ್ಬೋದು, ಬೋಲ್ ವರ್ಮ್ ಆಗಿರ್ಬೋದು. ಏನಂತ ಕರಿತೀರಿ ಕನ್ನಡದಲ್ಲಿ? ಎಸ್, ಬೋಲ್ ವರ್ಮ್ ಹೇಳಿ. ಕಾರ್ನ್ ಬಾರರ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಬೋಲ್ ವರ್ಮ್. ಎಸ್, no one knows about it. ಜಂತೋಳು. ಓಕೆ, ಫೈನ್. ನೆಕ್ಸ್ಟ್, ಇಂಡಿಯಾಲಿ BT ಕಾಟನ್ ಏನ್ ಮಾಡಿದ್ದಾರೆ? ಇಟ್ ಈಸ್ ದ ಫಸ್ಟ್. ಓಕೆ, ಇನ್ ಇಂಡಿಯಾ BT ಕಾಟನ್ ಇಸ್ ದ ಫಸ್ಟ್ ಅಂಡ್ ಓನ್ಲಿ ಟ್ರಾನ್ಸ್ಜೆನಿಕ್ ಕ್ರಾಪ್. ಟ್ರಾನ್ಸ್ಜೆನಿಕ್ ಅಂತಂದ್ರೆ ಗೊತ್ತಾಗ್ಬೇಕು. ನಾನು ಹೇಳಿದ ತಕ್ಷಣ ಯು ಶುಡ್ ಗೆಟ್ ಟು ನೋ ವಾಟ್ ದಟ್ ಟರ್ಮ್ ಆಕ್ಚುಲಿ ಮೀನ್ಸ್ ಅಂತ. ಓಕೆ, ಫಸ್ಟ್ ಅಂಡ್ ಓನ್ಲಿ ಟ್ರಾನ್ಸ್ಜೆನಿಕ್ ಕ್ರಾಪ್ approved by Genetically Engineering Approval Committee for Commercial Cultivation. ಓಕೆ, ಇದು ಅಪ್ರೂವ್ ಯಾರಿಂದ ಆಗಿದೆ? ಜೆನೆಟಿಕಲಿ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಏನಿರುತ್ತಲ್ಲ, ಕಮರ್ಷಿಯಲ್ ಕಲ್ಟಿವೇಶನ್ ಸಲುವಾಗಿ ಇವ್ರು ಅಪ್ರೂವ್ ಮಾಡಿದ್ರು. ಯಾವಾಗ ಅಂದ್ರೆ ಇನ್ ಇಂಡಿಯಾ ಅಲ್ಲಿ. ಬಟ್ ಪ್ರಾಪರ್ ಇಯರ್ ಅವ್ರು ಮೆನ್ಷನ್ ಮಾಡಿಲ್ಲ. BT ಕಾಟನ್ ಇಸ್ ದ ಫಸ್ಟ್ ಅಂಡ್ ಓನ್ಲಿ ಟ್ರಾನ್ಸ್ಜೆನಿಕ್ ಕ್ರಾಪ್ ಅಂತ ಎಲ್ರಿಗೂ ಗೊತ್ತಲ್ವಾ. ಫಸ್ಟ್ ನಮಗೆ ಯಾವುದೇ ಒಂದು GM ಕ್ರಾಪ್ ಅಂತ ಬಂದಾಗ ಫಸ್ಟ್ ಆಪ್ಷನ್ ವುಡ್ ಆಲ್ವೇಸ್ ಬಿ BT ಕಾಟನ್ ಅಂಡ್ ದೆನ್ ಕಮ್ಸ್ BT brinjal and then mustard. Okay, so HT-BT cotton ಇದು ಇನ್ನೊಂದು ಪ್ರಯತ್ನ. HT-BT cotton or BG cotton 3 ಅಂತ. It involves the addition of another gene. ಇಲ್ಲೂ ಒಂದು ಬೇರೆ ಜೀನ್ ಆಡ್ ಮಾಡಿರ್ತಾರೆ. ಅದು ಯಾವುದು ಅಂದ್ರೆ CP4 EPS PS from another soil bacterium or agrobacterium tumefaciens ಅಂತ. ಓಕೆನಾ? ದಿಸ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ಜಸ್ಟ್ ನೋ, ಇದು ಹೈಲೈಟ್ ಮಾಡಿರ್ತಾರಲ್ಲ ಬ್ಲಾಕ್ ಅಲ್ಲಿ, ಬೋಲ್ಡ್ ಮಾಡಿರ್ತಾರಲ್ಲ. ಸೊ ಈ ಬೋಲ್ಡ್ ಇರೋದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಸೊ ಅಂದ್ರೆ ಜಸ್ಟ್ ಎಲಿಮಿನೇಟ್. ಇನ್ ಕೇಸ್ ಆಪ್ಷನ್ಸ್ ಅಲ್ಲಿ ಕೊಟ್ಟಾಗ ನಿಮ್ಗೆ ಯಾವಾಗ ಹರಿ ಬರಿ ಮಾಡ್ಕೋಬಾರ್ದು. ಅವಾಗ ಜಸ್ಟ್ ಯು ಶುಡ್ ಬಿ ಫ್ಯಾಮಿಲಿಯರ್ ವಿತ್ ದ ಟರ್ಮ್ಸ್, ಏನೇನ್ ಬರುತ್ತೆ. ಈಗ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಬಂದಾಗ ಯಾವ್ದ್ಯಾವ್ದು ಕ್ರಾಪ್ ಬರ್ಬೋದು, ಅದ್ರಲ್ಲಿ ಯಾವ್ದ್ಯಾವ್ದು ಯೂಸ್ ಮಾಡಿದ್ದಾರೆ. ಸೊ ಆ ತರ ನೀವು ರೀಥಿಂಕ್ ಮಾಡ್ತಾ ಇರ್ಬೇಕು. ನಿಮ್ದು ರಿಟೈನಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಪ್ರತಿ ದಿವಸ. ಓಕೆ, ನೆಕ್ಸ್ಟ್, ಇನ್ ಇಂಡಿಯಾ BT brinjal was being developed by Maharashtra Hybrid Seeds Company. Maharashtra Hybrid Seeds Company ಏನಿದೆ ಅಲ್ಲ, ಸೊ ಆ ಒಂದು ಕಂಪನಿ ಈ BT brinjal ನ ಇಸ್ಟಾಬ್ಲಿಷ್ ಮಾಡಿದ್ರು ಅಥವಾ ಡೆವಲಪ್ ಮಾಡಿದ್ರು ಇಂಡಿಯಾಲಿ. ಓಕೆ, ಇದೇನ್ ಯಾಕೆ ಮಾಡಿದ್ರು ಅಂದ್ರೆ ವಿಚ್ ವಾಸ್ ರೆಸಿಸ್ಟೆಂಟ್ ಅಗೇನ್ಸ್ಟ್ ಲೆಪಿಡೋಪ್ಟೆರಾನ್ ಅಂತ. ಲೆಪಿಡೋಪ್ಟೆರಾನ್ ಅಂತ. P would be silent here. ಓಕೆ, ಲೆಪಿಡೋಪ್ಟೆರಾನ್ ಇನ್ಸೆಕ್ಟ್ಸ್, ಈ ಒಂದು ಪರ್ಟಿಕ್ಯುಲರ್ ಇನ್ಸೆಕ್ಟ್ ಇಂದ ಆ ಒಂದು ಯಾವುದೇ ಒಂದು ಬ್ರಿಂಜಾಲ್ ಆಗಿರ್ಬೋದು ಅಥವಾ ಯಾವುದೇ ಕ್ರಾಪ್ ಇರುತ್ತಲ್ಲ ಅದು ರೆಸಿಸ್ಟೆಂಟ್ ಆಗಿರುತ್ತೆ. ಅಂದ್ರೆ ಆ ಇನ್ಸೆಕ್ಟ್ ಇಂದ ಯಾವುದೇ ತರ ಹಾರ್ಮ್ ಆಗಲ್ಲ. ಓಕೆನಾ? ಸಚಾಸ್ ಯಾವುದು ಬ್ರಿಂಜಾಲ್ ಫ್ರೂಟ್ಸ್ ಆಗಿರ್ಬೋದು, ಶೂಟ್ ಬೋರರ್ ಆಗಿರ್ಬೋದು, ಫುಡ್ ಬೋರರ್. ಹಾಗೆ BT brinjal ಬ್ಯಾನ್ ಮಾಡಿದ್ದಾರೆ ಇಂಡಿಯಾಲಿ. ಓಕೆ, ಇಷ್ಟು ನೀವು ನೆನ್ಪಿಟ್ಕೋಬೇಕು. ಕೆಲವೊಂದು ಫ್ಯಾಕ್ಚುಯಲ್ ಇರುತ್ತೆ, ಯು ನೀಡ್ ಟು ರಿಮೆಂಬರ್ ಅಷ್ಟೇ. ಓಕೆ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮಾತ್ರ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕ್ಲೀನ್ ಆಗಿ. ನೆಕ್ಸ್ಟ್, DMH11. DMH11 ಅಂದ್ರೆ ಏನು? ಧಾರಾ ಮಸ್ಟರ್ಡ್ ಹೈಬ್ರಿಡ್ 11. ಓಕೆನಾ? ಧಾರಾ ಮಸ್ಟರ್ಡ್ ಹೈಬ್ರಿಡ್. ಓಕೆ, ದಿಸ್ ಈಸ್ ಅ ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡ್. ಹೈಬ್ರಿಡ್ ಅಂದ್ರೆ ಏನು? ಎನಿ ಒನ್ ಆಫ್ ಯು? ಹೈಬ್ರಿಡ್ ವೆರೈಟಿ ಅಂತ ಕೊಟ್ಟಿದ್ದಾರೆ, ಹೆಸರಲ್ಲೇ ಇದೆ. H ಸ್ಟ್ಯಾಂಡ್ಸ್ ಫಾರ್ ಹೈಬ್ರಿಡ್. ಎಸ್, H ಸ್ಟ್ಯಾಂಡ್ಸ್ ಫಾರ್ ಹೈಬ್ರಿಡ್. ಮಂಜುಳಾ ಕರೆಕ್ಟ್. ಜೋಳಕೊರಕ ಇಸ್ ದ ರೈಟ್ ಆನ್ಸರ್. ಧಾರಾ ಮಸ್ಟರ್ಡ್ ಹೈಬ್ರಿಡ್ 11. It is a genetically modified hybrid variety of herbicide tolerant mustard. Okay,
ಸೊ ಹೈಬ್ರಿಡ್ ಅಂದ್ರೆ ಏನು? ಎನಿವನ್ ನೋಸ್ ಅಬೌಟ್ ಇಟ್? ಯಾ, ಮಿಶ್ರತಳಿ, ಕರೆಕ್ಟ್. ಆಮೇಲೆ ಹರ್ಬಿಸೈಡ್ ಗೊತ್ತಾ ಯಾರಿಗಾದ್ರೂ? ಎಸ್, ಎನಿ ಒನ್ ಆಫ್ ಯು? ಎಸ್. It's a herbicide tolerant mustard. Okay. Tolerant mustard ಇದೆ ಇದು. It was developed by a team of scientists. This is not important at all. Delhi University or in university ಅಲ್ಲಿರುವಂತ ಸೈಂಟಿಸ್ಟ್ ಏನಿದಾರಲ್ಲ, ಒಂದು ಟೀಮ್ ಇದೆ ಸೈಂಟಿಸ್ಟ್. ಸೊ ಅವರು ಇದನ್ನ ಡೆವಲಪ್ ಮಾಡಿರುವಂತದ್ದು DMH11. ಅದೇ ತರ BT ಬ್ರಿಂಜಾಲು ಯಾರು ಮಾಡಿದ್ದು? ಮಹಾರಾಷ್ಟ್ರದೊಂದು ಕಂಪನಿಯಿಂದ ಅದನ್ನ ಡೆವಲಪ್ ಮಾಡಿದ್ರು. ವೆರಿನ್ ಧಾರಾ ಮಸ್ಟರ್ಡ್ ಹೈಬ್ರಿಡ್ ಮಾಡಿರೋದು ಡೆಲ್ಲಿ ಯೂನಿವರ್ಸಿಟಿ ಅವರು. It was created through transgenic technology. This is also transgenic technology involving barnase, bar star gene system. Okay, which is isolated from soil bacterium, that is bacillus amyloliquefacins. Okay na, bacillus amyloliquefacins ಅಂತ ಕರೀತಾರೆ. ಏನಿದು ಬಾರ್ ಅಂದ್ರೇನು, ಬಾರ್ನೇಸ್ ಅಂದ್ರೇನು, ಬಾರ್ ಸ್ಟಾರ್ ಜೀನ್ ಅಂದ್ರೇನು ಅಂತ ನೋಡೋಣ. ಗೊತ್ತಾ ಯಾರಿಗಾದ್ರೂ? ಎನಿ ಒನ್ ಆಫ್ ಯು ನೋಸ್ ಅಬೌಟ್ ಇಟ್? ಹ್ಯಾವ್ ಯು ಹರ್ಡ್ ಈವನ್ ಬಿಫೋರ್? ಅಂದ್ರೆ ಎಲ್ಲಾದ್ರೂ ಕೇಳಿದ್ದು ನೆನ್ಪಾ ಯಾರಿಗಾದ್ರೂ? ಬಾರ್ ಅಂದ್ರೇನು, ಬಾರ್ ಜೀನ್ ಅಂದ್ರೇನು, ಬಾರ್ನೇಸ್ ಜೀನ್ ಅಂದ್ರೇನು, ಬಾರ್ ಸ್ಟಾರ್ ಜೀನ್ ಅಂದ್ರೇನು? ಜೆನಿಕ್ ಟೆಕ್ನಾಲಜಿಯಿಂದ ಈ ಒಂದು ಪ್ರಾಸೆಸ್ ನ ಐಸೋಲೇಟ್ ಮಾಡ್ತಾರೆ. ಹೇಗೆ? ಎಸ್, ಎನಿ ಒನ್ ಆಫ್ ಯು? No. So I'll explain. Okay. Yeah. Ma'am, bargene is nothing but it's an herbicide, means chemicals ನ ಟಾಲರೆಂಟ್ ಮಾಡುವಂತ ಜೀನ್ ಜನರೇಟ್ ಮಾಡಿರೋದು. Come again please. I'm not ಸ್ವಲ್ಪ ಜೋರಾಗಿ ಮಾತಾಡಿ. Ma'am, I heard somewhere that bar gene means gene system. It is one of the gene system which can tolerate herbicide. Herbicide means chemicals na tolerate ಮಾಡ್ಕೊಳ್ಳುವಂತ ಶಕ್ತಿನ ಹೊಂದಿರುವಂತ ಜೀನ್ಸ್ ನ ಇನ್ಸರ್ಟ್ ಮಾಡಿರೋ ಒಂದು ಜೀನ್ ಸಿಸ್ಟಮ್ ಅಂತ ಅನ್ಕೊಂಡಿದ್ದೀನಿ. ಮ್ಯಾಮ್, ಗೊತ್ತಿಲ್ಲ. Okay, I'll explain. Wait for a few minutes. You'll understand. Okay. Okay. Genetically modified crops. ಇದು ನಾನು ಮಾಡಿರುವಂತ ಹ್ಯಾಂಡ್ ರಿಟನ್ ನೋಟ್ಸ್. ಓಕೆನಾ? ಸೊ ಯಾವ ತರ? As per the report of International Service for the Acquisition of Agri-Biotic Applications. ಯಾವ್ದಾವ್ದು ಅಪ್ಲಿಕೇಶನ್ಸ್ ಹೇಳಿದ್ವಿ? ಅಗ್ರಿ-ಬಯೋಟಿಕ್ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಬಯೋಟಿಕ್ ಅಪ್ಲಿಕೇಶನ್ಸ್ ಯಾವುದೇ ಆಗಿರ್ಬೋದು, ಅದೆಲ್ಲವೂ ಈ ಒಂದು GM ಕ್ರಾಪ್ ಅಲ್ಲಿ ಬರುತ್ತೆ. ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಕ್ಚುಲಿ. ನೆಕ್ಸ್ಟ್ ಬಂದ್ಬಿಟ್ರೆ ಇಂಡಿಯಾ ರ್ಯಾಂಕ್ಸ್ 5. ಇಂಡಿಯಾ ಟಾಪ್ 5 ಅಲ್ಲಿ ಬರುತ್ತೆ GM ಕ್ರಾಪ್ಸ್ ಅಲ್ಲಿ ಇನ್ ದ ಗ್ಲೋಬಲ್ ಕಲ್ಟಿವೇಶನ್ ಆಫ್ GM ಕ್ರಾಪ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಸೇಫ್ಟಿ ಆಸ್ಪೆಕ್ಟ್ಸ್ ಆಫ್ GM ಕ್ರಾಪ್ಸ್ ಆರ್ ಅಸೆಸ್ಡ್ ಬೈ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ. ಓಕೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಏನಿದೆ ಅಲ್ಲ, ಸೊ ಅದು ಅಸೆಸ್ ಮಾಡುತ್ತೆ ಅದರದ್ದು ಸೇಫ್ಟಿ ಆಸ್ಪೆಕ್ಟ್ಸ್ ಏನೇನು ಇರಬೇಕು ಅಂತ. ವಿಚ್ ಈಸ್ ಇದು ಒಂದು ಅಪೆಕ್ಸ್ ಬಾಡಿ ಅಂಡ್ ಈವನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೂಡ ಹೌದು ಇದು ಈ ಕಮಿಟಿ. ಓಕೆ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೂಡ ಯು ನೀಡ್ ಟು ರಿಮೆಂಬರ್ ಅಷ್ಟೇ. ಇದು ಅಷ್ಟು ಇಂಪಾರ್ಟೆಂಟು ಅಲ್ಲ, ಬಟ್ ನಿಮಗೆ ಆಪ್ಷನ್ಸ್ ಅಲ್ಲಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ರಿಮೆಂಬರ್. ಓಕೆನಾ? ಅಪೆಕ್ಸ್ ಬಾಡಿ ಕೂಡ ಹೌದು, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 and the rules of 1989. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಎನ್ವೈರನ್ಮೆಂಟ್ ಅಲ್ಲಿ ಓದಿದಿರ ತಾನೆ? ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ. ಎಸ್, ಏನ್ ಅಂಡರ್ಸ್ಟ್ಯಾಂಡ್ ಆಯ್ತು? ಎಸ್, ಎನಿ ಒನ್ ಆಫ್ ಯು? ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಏನ್ ಹೇಳುತ್ತೆ? ಬಿ ಕ್ವಿಕ್. Yes, any one of you?
ಹೇಳಿದಾರಾ ಸರ್? ಯಾರು ಹೇಳಿದ್ದಾರೆ? ಪ್ರವೀಣ್ ಸರ್ ಹೇಳಿದಾರಾ? ಮ್ಯಾಮ್, ಪರಿಸರ ಸಂರಕ್ಷಣೆ ಕುರಿತು ಕೆಲವೊಂದು ಕಾಯ್ದೆಗಳನ್ನ ಮಂಡಿಸಿದ್ದಾರೆ ಮ್ಯಾಮ್. ಅದರಲ್ಲಿ ಪಾಸ್ ಆಗಿರೋದು 1986 ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಅದು ರಿಲೇಟೆಡ್ ಇದೆ ಮ್ಯಾಮ್. ಎಸ್, ಕರೆಕ್ಟ್. ಇಷ್ಟೇ ಸಿಂಪಲ್ ಆನ್ಸರ್. ಈ ತರ ಆನ್ಸರ್ ಮಾಡ್ಬೇಕು ಯಾವಾಗ್ಲೂ. ಸಿಂಪಲ್ ಮತ್ತೆ ಸ್ಪೆಸಿಫಿಕ್ ಆಗಿರ್ಬೇಕು, ಶಾರ್ಟ್ ಆನ್ಸರ್ ಆಗಿರ್ಬೇಕು. ಓಕೆ, ತುಂಬಾ ಲಾಂಗ್ ಸ್ಟ್ರೆಚ್ ಅಲ್ಲಿ ಹೇಳೋದು ಬೇಕಿಲ್ಲ. ಏನದು ನಿಮ್ಗೆ ಅರ್ಥ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಷ್ಟೇ. ನೆಕ್ಸ್ಟ್ ಕರೆಕ್ಟ್ ಆನ್ಸರ್, ವೆಲ್ ಡನ್. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆಯ್ತು. ನೆಕ್ಸ್ಟ್ ಕಮ್ಸ್, ಸೊ ಇದೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. GEAC ಒಂದು ಕಮಿಟಿ ಇದೆ ಅಂತ. ದಿಸ್ ಇಸ್ ರೆಕಮೆಂಡೆಡ್ ದ ಕಲ್ಟಿವೇಶನ್ ಆಫ್ GM ಮಸ್ಟಾರ್ಡ್ ಆಗಿರಬಹುದು, DMH ಮಸ್ಟಾರ್ಡ್, DMH ಲೆವೆಲ್. ಓಕೆ, ಆಮೇಲೆ BT ಬ್ರಿಂಜಾಲ್, BT ಕಾಟನ್ ಟು ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಲ್ಲಿ ಬರುತ್ತೆ. ದ ಕಮರ್ಷಿಯಲ್ ಕಲ್ಟಿವೇಶನ್ ಆಫ್ GM ಮಸ್ಟಾರ್ಡ್ ಆಗಿರ್ಬೋದು, ಆಮೇಲೆ BT ಬ್ರಿಂಜಾಲ್ ಇಸ್ ನಾಟ್ ಅಪ್ರೂವ್ಡ್ ಬೈ ದ ಗವರ್ಮೆಂಟ್ ಎಟ್. ಸೊ ಇನ್ನೂ ಅಪ್ರೂವ್ ಆಗಿಲ್ಲ ಕಮರ್ಷಿಯಲ್ ಕಲ್ಟಿವೇಶನ್. GM ಮಸ್ಟಾರ್ಡ್ ಆಗಿರ್ಬೋದು, BT ಬ್ರಿಂಜಾಲ್ದು. ದಟ್ಸ್ ಹೌ ಇಟ್ ಹ್ಯಾಸ್ ಗಾಟ್ ಬ್ಯಾನ್ಡ್. BT ಬ್ರಿಂಜಾಲ್ ಅಂತೂ ಬ್ಯಾನ್ ಆಗಿದೆ ಇಂಡಿಯಾಲಿ. ಓಕೆ, ನೆಕ್ಸ್ಟ್ BT ಕಾಟನ್ ಇಸ್ ದ ಓನ್ಲಿ GM ಕ್ರಾಪ್ ಅಪ್ರೂವ್ಡ್. ಅಪ್ರೂವಲ್ ಕೊಟ್ಟಿದ್ದು ಬರೀ BT ಕಾಟನ್ಗೆ ಮಾತ್ರ. ಓಕೆ, ಫರ್ದರ್ ಕಮರ್ಷಿಯಲ್ ಕಲ್ಟಿವೇಶನ್ ಇನ್ ದ ಕಂಟ್ರಿಯಲ್ಲಿ ನೀವು ಫರ್ದರ್ ಕಮರ್ಷಿಯಲ್ ಕಲ್ಟಿವೇಶನ್ಗೋಸ್ಕರ ಮಾಡಬಹುದು ಅಂತ ಹೇಳಿರೋದು ಬರೀ BT ಕಾಟನ್ಗೆ ಮಾತ್ರ. BT ಬ್ರಿಂಜಾಲ್ ಅಂಡ್ ಮಸ್ಟಾರ್ಡ್ಗೆ ಅಪ್ರೂವಲ್ ಆಗಿಲ್ಲ ಇನ್ನು. ಓಕೆ, ಫ್ರಮ್ ಗವರ್ಮೆಂಟ್. BT ಕಾಟನ್ ಬಗ್ಗೆ ಹೇಳಿದ್ದೆ, ಸೊ ಅದನ್ನ ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಿ ನಾ ಹೇಳಿದ್ನಲ್ಲ, ಇಟ್ ಇಸ್ ಅ ಸಾಯಿಲ್ ಬ್ಯಾಕ್ಟೀರಿಯಾ ಅಂತ. ಇದರಲ್ಲಿ ಜೀನ್ ಯಾವ್ದಿರುತ್ತೆ? BT ಜೀನ್. ಓಕೆ, ದಿಸ್ BT ಜೀನ್. ಓಕೆ, ನೇಮ್ ಯಾವುದು? Cry1AC. ಇಟ್ ಕೋಡ್ಸ್ ಫಾರ್ BT ಟಾಕ್ಸಿನ್. ಟಾಕ್ಸಿನ್ ಅಂದ್ರೆ ಪಾಯ್ಸನ್. ದ ವರ್ಡ್ ಟಾಕ್ಸಿನ್ ಆಲ್ವೇಸ್ ಮೀನ್ಸ್ ಪಾಯ್ಸನಸ್ ಟು ಬೋಲ್ವಾರ್ಮ್ಸ್. ಓಕೆ, and then we transfer this particular Cryon AC to cotton seed cells, that is BT cotton crop. ಇಷ್ಟೇ ಸಿಂಪಲ್ ಆಗಿರೋದು, ಸಿಂಪಲ್ ಆಗಿ ಬರ್ದಿದ್ದೀನಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವೆನ್ ಯು ಗೋ ಥ್ರೂ ಬೈ ಯುವರ್ ಓನ್ ಸೆಲ್ಫ್. ಅವಾಗ್ಲೂ ಕೂಡ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿಸ್ತೀನಿ, ಆಮೇಲೆ ನೀವು ಓದ್ಕೋಬೇಕು ಇದನ್ನ. ಸಾಯಿಲ್ ಬ್ಯಾಕ್ಟೀರಿಯಾ. ಓಕೆ, BT ಜೀನು ಇಲ್ಲಿ Cry1AC ಅನ್ನೋದು ಈ ತರ ನಮ್ದು ಜೀನ್ ಅಲ್ಲಿ ಅಡಗಿರುತ್ತೆ. ಅಂಡ್ ದೆನ್ ಇದನ್ನ ಏನ್ ಮಾಡ್ತಾರೆ, ಕಾಟನ್ ಸೀಡ್ ಸೆಲ್ಗೆ ಇನ್ಸರ್ಟ್ ಮಾಡಿ, ದೆನ್ ಇಟ್ ವಿಲ್ ಬಿಕಮ್ ಅ BT ಕಾಟನ್ ಕ್ರಾಪ್. ಅಲ್ಲಿ ಡಯಾಗ್ರಾಮ್ ಅಲ್ಲಿ ಹೇಳಿದ್ನಲ್ಲ, ಸೊ ಇದು Bacillus thuringiensis ಇಲ್ಲಿ, and then it will become a BT gene, okay, or crop, and then we'll insert that into plant, desired plant. Okay, ಈ ತರ ಇದೇ ಪ್ರಾಸೆಸ್ ಇಲ್ಲೂ ಕೂಡ. ಸೊ ನೀವು ರಿಲೇಟ್ ಮಾಡ್ಕೋಬೇಕು. ಅಲ್ಲಿ ನಾನು ಹೇಳಿದ್ದು, ಇಲ್ಲಿ ನಾನು ಬರ್ದಿದ್ದು ಎರಡೂ ಸಿಮಿಲರ್ ಇದಾವೆ. ಓಕೆ, ನೆಕ್ಸ್ಟ್ ಪಾಯ್ಸನಸ್ ಯಾವ್ದಕ್ಕಿದೆ? ಬಾಲ್ವಾಮ್ಸ್ಗೆ. ಓಕೆ, ಅಡ್ವಾಂಟೇಜ್ ಏನೇನು BT ಕಾಟನ್ ಅಂದ್ರೆ, ದೀಸ್ ಕ್ರಾಪ್ಸ್ ಆರ್ ಹೈ ಈಲ್ಡ್ ಪೆಸ್ಟ್ ರೆಸಿಸ್ಟೆಂಟ್. ಸೊ ಒಂಥರ ಕ್ರಾಪ್, ಪ್ರೊಡಕ್ಟಿವ್ ಕ್ರಾಪ್ ಕಲ್ಟಿವೇಶನ್ ಆಗುತ್ತೆ ಇದರಿಂದ, ಹೈ ಈಲ್ಡ್ ಆಗುತ್ತೆ. ಸೊ ಫಾರ್ಮರ್ಸ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ಅದರಿಂದ ಎಕಾನಮಿಕ್ ಗ್ರೋತ್ ಆಗುತ್ತೆ. ಇನ್ ಟರ್ನ್ ಇಟ್ ವಿಲ್ ಲೀಡ್ಸ್ ಟು GDP growth, and as well as economically it will become a very high growth. Okay, next limitations ಅಂತ ಬಂದಾಗ ಡಿಮೆರಿಟ್ಸ್ ಏನೇನು ಇರಬಹುದು BT ಕಾಟನ್ ಇಂದ ಅಂದ್ರೆ, ಪಾಯ್ಸನಸ್ ಇದೆ, ಟಾಕ್ಸಿನ್ ಇದೆ, ಟಾಕ್ಸಿಕ್ ಇರೋದ್ರಿಂದ ಪಾಯ್ಸನಸ್ ಆಗಿದೆ. ಸೆಕೆಂಡ್, ಎಕಾಲಜಿಕಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆನಾ, ಇದು ಆರ್ಟಿಫಿಷಿಯಲ್ ಒಂದು ಮೆಥಡ್ ಆಗಿರೋದ್ರಿಂದ ಸೊ ಎಕಾಲಜಿಕಲಿ ಇಂಬ್ಯಾಲೆನ್ಸ್ ಆಗುತ್ತೆ. ದಿಸ್ ಇಸ್ ನಾಟ್ ಅ ನ್ಯಾಚುರಲ್ ಪ್ರಾಸೆಸ್. ಅಂಡ್ ಬೋಲ್ವಾರ್ಮ್ಸ್ are developing resistance to the BT toxin, and they are more particularly attacking BT crops. So ಈ ತರ ಅಟ್ಯಾಕ್ ಮಾಡ್ತಿದ್ದಾರೆ, BT crops ಗೆ ಅಟ್ಯಾಕ್ ಮಾಡಿರೋ ಕಾರಣ ಇದೊಂದು ಲಿಮಿಟೇಷನ್ಸ್ ಅಲ್ಲಿ ಬರ್ಬೋದು. ಓಕೆ, ನೆಕ್ಸ್ಟ್ ನೋಟ್, ಆಲ್ genetically modified crops are not BT crops, but all BT crops are genetically modified crops. ನೀವು ಪ್ರಿಲಿಮ್ಸ್ ಅಲ್ಲಿ ಈ ತರ ಸ್ಟೇಟ್ಮೆಂಟ್ಸ್ ನ ನೀವು ನೋಡ್ಬೋದು, ಆಪ್ಷನ್ಸ್ ಅಲ್ಲಿ ಕೊಡ್ತಾರೆ. ಈಗ ಕನ್ಕ್ಲೂಷನ್ ಅಥವಾ ಅಸರ್ಟಿವ್ ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ, ಆಲ್ GM ಕ್ರಾಪ್ಸ್ ಆರ್ ನಾಟ್ ಕ್ರಾಪ್ಸ್, ಬಟ್ ಆಲ್ BT ಕ್ರಾಪ್ಸ್ ಆರ್ GM ಕ್ರಾಪ್ಸ್ ಅಂತ ಬಂದಾಗ, ಈ ಒಂದು ಪರ್ಟಿಕ್ಯುಲರ್ GM ಕ್ರಾಪ್ಸ್ ಅಂದ್ರೆ ತುಂಬಾ ಒಂದು ದೊಡ್ಡ ಟರ್ಮ್. ಓಕೆನಾ, ಅದ್ ಎಲ್ಲವೂ BT ಕ್ರಾಪ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಇರ್ಬೋದು, ಕೆಲವೊಂದು ಇಲ್ದೇನೂ ಇರ್ಬೋದು. ಆದ್ರೆ ಆಲ್ BT ಕ್ರಾಪ್ಸ್ ಏನಿರುತ್ತಲ್ಲ ಅದು GM ಕ್ರಾಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ದಿಸ್ ಈಸ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಈ ತರ ಬರುತ್ತೆ.
You can expect such kind of questions in your upcoming exams. Okay. BT brinjal second. So illi Bacillus thuringiensis illi kuda BT gene soil bacteria. So process would remain the same, but now illi brinjal crop ni use ಮಾಡ್ತೀವಿ ಅಷ್ಟೇ. Okay, brinjal plant is producing the poison here. Brinjal plant is producing the poison. So poisonous to lepidopteran insects will attack the brinjal crop. So ಈ ಒಂದು insects ಗೆ poisonous ಇದೆ. Next, BT toxin that can kill the lepidopteran insect. So it will help in this particular way. So ಇದು ಕೂಡ high yielding pest resistant advantage. Limitation ಅಂತ ಬಂದಾಗ very significant ಆಗಿ poisonous ಆಗಿದೆ, ecological imbalance ಇದೆ ಇದು ಕೂಡ. As it is a food crop, the toxin may also be poisonous to the humans. Food crop ಇರೋದ್ರಿಂದ ಇದು ಕೂಡ poisonous ಆಗಿರುತ್ತೆ, ಹ್ಯೂಮನ್ ಕನ್ಸಂಪ್ಷನ್ಗೆ ಹೊಡೆತ ಬೀಳಬಹುದು ಅಂತ ಹೇಳ್ತಿದ್ದಾರೆ. Therefore, the commercial cultivation of BT brinjal ಅಪ್ರೂವಲ್ ಕೊಟ್ಟಿಲ್ಲ ಇನ್ನು ಗೌರ್ಮೆಂಟ್ ಇಂದ. ಸೊ ಇಂಡಿಯಾಲಿ ಬ್ಯಾನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, GM mustard or DMH11. Natural mustard is self-pollinating. Pollination ಅನ್ನೋ ಪ್ರಾಸೆಸ್ ಗೊತ್ತಲ್ಲ, ಪರಾಗಸ್ಪರ್ಶ ಅಂತ ಕರಿತೀವಿ, ಹೌದಲ್ವಾ? ಎವ್ರಿವನ್, ಎಸ್ ಎವ್ರಿವನ್, ಪರಾಗಸ್ಪರ್ಶ. ಓಕೆ, ಪರಾಗಸ್ಪರ್ಶ ಅಂತ ಕರಿತೀರಿ ನೀವು ಇದನ್ನು. ಓಕೆ, ಇದು ನ್ಯಾಚುರಲ್ ಮಸ್ಟಾರ್ಡ್ ಯಾವುದು? ಸೆಲ್ಫ್ ಪಾಲಿನೇಟಿಂಗ್, ತನ್ನಂತಾನೆ ಪಾಲಿನೇಟಿಂಗ್ ಮಾಡ್ಕೊಳ್ಳುತ್ತೆ. ಅಂಡ್ ದೇರ್ ಫೋರ್ ನಾಟ್ ಸೂಟಬಲ್ ಟು ಮೇಕ್ ಹೈಬ್ರಿಡ್ಸ್. ಯಾವುದೇ ಒಂದು ಹೈಬ್ರಿಡ್ ಮಾಡೆಲ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದಕ್ಕಿರಲ್ಲ, ಸೆಲ್ಫ್ ಪಾಲಿನೇಷನ್ ಮಾಡ್ಕೊಳ್ಳೋ ಕಾರಣದಿಂದ. ನೆಕ್ಸ್ಟ್, ಪಾಲಿನೇಷನ್ ಅಂದ್ರೆ ಏನು? ಎನಿವನ್? ಎಸ್, ಎನಿವನ್ ಆಫ್ ಯು? ಬೇಗ, ಬಿ ಕ್ವಿಕ್. We are running with the time, so be quick. ಪರಾಗಸ್ಪರ್ಶ ಬೇಸಿಕ್ ಅದು ಏನ್ ಅರ್ಥ ಆಗಿದೆ ನಿಮಗೆ? ಮೊದಲು ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಓದಿರ್ತೀರಲ್ಲ, ಸೊ ಅದ್ರ ಬಗ್ಗೆ ನಿಮಗೆ ಏನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅದಿಷ್ಟೇ ಹೇಳಿ, ಜಾಸ್ತಿ ಏನು ಬೇಡ. ಎಸ್, ಬಿ ಕ್ವಿಕ್. Those who want to text, through text you can send the answer in the final group, and those who want to give answer via unmuting yourself, then you can give the answer. Yes, please, any one of you. Ma'am, pollination is a process of transforming of pollen grains from a male flower to the female stigma, ma'am. Right, super. Good answer. ಪಾಲಿನೇಷನ್ ಅನ್ನೋದು ಸೆಲ್ಫ್ ಪಾಲಿನೇಷನ್ ಅಂಡ್ ಇಟ್ ಇಸ್ ಅ ಬೈಸೆಕ್ಷುವಲ್ ಪ್ಲಾಂಟ್ ಇರುತ್ತೆ. ಇಲ್ಲಿ ಸ್ಟಾಮೆನ್ ಅನ್ನೋದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು reproduction or reproductive organs. Pistil ಅನ್ನೋದು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಅಂಡ್ ವಿಚ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್, ಬಟ್ ನೀವು ಬೇಸಿಕ್ಲಿ ಆ ಪ್ರಾಸೆಸ್ ಯಾವ ತರ ನಡೆಯುತ್ತೆ ಅಂತ ಗೊತ್ತಾದ್ರೆ ಸಾಕು. ಅಂಡ್ ಶಿ ಹ್ಯಾಡ್ ಗಿವನ್ ಅ ವಂಡರ್ಫುಲ್ ಆನ್ಸರ್. ಓಕೆ, ಸೆಲ್ಫ್ ಪಾಲಿನೇಷನ್ ಇದು ಫಿಗರ್ ಯಾವ್ದು? ಸೆಲ್ಫ್ ಪಾಲಿನೇಷನ್ ಈ ತರ ವರ್ಕ್ ಆಗುತ್ತೆ. ಓಕೆನಾ? ಪೋಲೆನ್ ಗ್ರೇನ್ಸ್ ಆ ತರ ಅಲ್ಲ. ಶಿ ಸೆಡ್ ಇಟ್ ಪ್ರೆಟಿ ವೆಲ್. 2 ಟೈಪ್ಸ್ ಬರುತ್ತೆ ಪಾಲಿನೇಷನ್ ಅಲ್ಲಿ, ಒಂದು ಸೆಲ್ಫ್ ಆದ್ರೆ ಇನ್ನೊಂದು ಕ್ರಾಸ್. ಸೆಲ್ಫ್ ಅಂದ್ರೆ ಪ್ಲಾಂಟ್ ಪಾಲಿನೇಟಿಂಗ್ ಬೈ ಇಟ್ ಸೆಲ್ಫ್, ಅದರದಾಗ ಅದನ್ನೇ ಸೆಲ್ಫ್ ಪಾಲಿನೇಷನ್ ಮಾಡ್ಕೊಳ್ಳುತ್ತೆ. ಸೊ ಬೈಸೆಕ್ಷುವಲ್ ಪ್ಲಾಂಟ್ ಇರುತ್ತದು. ಕ್ರಾಸ್ ಪಾಲಿನೇಷನ್ ಅಂದಾಗ ಒನ್ ಪ್ಲಾಂಟ್ ವಿಲ್ ಹ್ಯಾವ್ ಸ್ಟಾಮಿನ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂಡ್ ಅದರ್ ವಿಲ್ ಹ್ಯಾವ್ ಪಿಸ್ಟಿಲ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಕ್ರಾಸ್ ಅಂತ ಬಂದಾಗ ಈ ತರ ಈ ಒಂದು ಸೀಕ್ವೆನ್ಸ್. ಓಕೆನಾ? ಸ್ಟಾಮನ್ನು, ಪಿಸ್ಟಿಲ್, ಓಕೆನಾ? ಈ ತರ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಇಟ್ ಈಸ್ ನಾಟ್ ಅ ಬೈಸೆಕ್ಷುವಲ್ ಪ್ಲಾಂಟ್, ಬಟ್ ವೇರ್ ಇಸ್ ಸೆಲ್ಫ್ ಪಾಲಿನೇಷನ್ ಇಸ್ ಅ ಬೈಸೆಕ್ಷುವಲ್ ಪ್ಲಾಂಟ್. ನೆಕ್ಸ್ಟ್, ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂದ್ರೆ ಹೈಬ್ರಿಡ್. ಓಕೆನಾ? ಮಿಕ್ಸಿಂಗ್ 2 different varieties to get a better variety. 2 different varieties ನ ಮಿಕ್ಸ್ ಮಾಡೋದು, ದಟ್ ಈಸ್ ಹೈಬ್ರಿಡ್ ಮಾಡೆಲ್ ಅಂತ ಕರಿತೀವಿ. ಓಕೆ, ಸೊ suitable for cross pollination. Next, natural mustard is self-pollinating, not suitable to make hybrids. Okay, self-pollination anta bandaga it doesn't suit for hybridization or hybrid. Okay, and when we add this self-pollinating natural mustard with 3 genes from Bacillus amyloliquefacins, a soil bacteria. Okay, avagide eradu add madadaga what will get? GM mustard. ಹೇಗಾಗುತ್ತೆ ಅಂತ
ಓಕೆನಾ. ನ್ಯಾಚುರಲ್ ಮಸ್ಟಾರ್ಡ್ ಬಿಕೇಮ್ ಅ GM ಮಸ್ಟಾರ್ಡ್ ಇವಾಗ. ಓಕೆ, ಇಟ್ ಈಸ್ ಅ ಕ್ರಾಸ್ ಪಾಲಿನೇಟಿಂಗ್ ಅಂಡ್ ಸೂಟಬಲ್ ಟು ಮೇಕ್ ಹೈಬ್ರಿಡ್ಸ್ ನಾವು. ಇಲ್ಲಿ ನಾರ್ಮಲ್ ನ್ಯಾಚುರಲ್ ಆಗಿತ್ತು, ಇಲ್ಲಿ ಸೆಲ್ಫ್ ಪಾಲಿನೇಷನ್ ಪ್ರಾಸೆಸ್ ನಡೀತಿತ್ತು. ಸೊ ಇದು ಹೈಬ್ರಿಡ್ಗೆ ಸೂಟಬಲ್ ಆಗಿರ್ಲಿಲ್ಲ. ವೆನ್ ವಿ ಆಡ್ 3 genes ಫ್ರಮ್ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೇಸಿನ್ಸ್, ದಟ್ ಈಸ್ ಅ ಸಾಯಿಲ್ ಬ್ಯಾಕ್ಟೀರಿಯಾ, ದೆನ್ ಇಟ್ ವಿಲ್ ಆಟೋಮೆಟಿಕಲಿ ಬಿಕಮ್ ಫ್ರಮ್ ಅ ನ್ಯಾಚುರಲ್ ಮಸ್ಟಾರ್ಡ್ ಇಂದ GM ಮಸ್ಟಾರ್ಡ್ ಆಗುತ್ತೆ. ಇವಾಗ ಕ್ರಾಸ್ ಪಾಲಿನೇಷನ್ ಮಾಡಕ್ಕೆ ಇದು ಸೂಟಬಲ್ ಆಗುತ್ತೆ. ಅಂಡ್ ಈವನ್ ಹೈಬ್ರಿಡೈಸೇಷನ್, ಹೈಬ್ರಿಡ್ ಪ್ರಾಸೆಸ್ಗೂ ಸೂಟಬಲ್ ಆಗುತ್ತೆ. ಅಂಡರ್ಸ್ಟುಡ್ ಎವ್ರಿವನ್? ಅವಾಗ ನಾವು ಇದನ್ನ ಏನಂತ ಕರಿತೀವಿ? DMH11, ಧಾರಾ ಮಸ್ಟರ್ಡ್ ಹೈಬ್ರಿಡ್ ಅಂತ. ಓಕೆ, ದಟ್ ಈಸ್ 11. ಹೈ yield ಅಡ್ವಾಂಟೇಜ್ ಅಂಡ್ ಹರ್ಬಿಸೈಡ್ ರೆಸಿಸ್ಟೆಂಟ್. ಓಕೆ, ಹರ್ಬಿಸೈಡ್ ಅಂದ್ರೆ ಏನು? ಯೂಸ್ಲೆಸ್ ಗ್ರೀನ್ ಪ್ಲಾಂಟ್ ದಟ್ ವಿಲ್ ಕಿಲ್. ಯೂಸ್ಲೆಸ್ ಇರುವಂತದ್ದೇನು ಪ್ಲಾಂಟ್ ಇರುತ್ತಲ್ಲ, ಆ ಪ್ಲಾಂಟ್ ನ ಕಿಲ್ ಮಾಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಹರ್ಬಿಸೈಡ್. 3 genes ಅಲ್ಲಿ ಓದಿದ್ನಲ್ಲ, ಬಾರ್ ಜೀನ್ ಅಂದ್ರೆ ಏನು, ಬಾರ್ ಜೀನು, ಬಾರ್ ಸ್ಟಾರ್ ಜೀನು, ಬಾರ್ನೇಸ್ ಜೀನು. ಓಕೆ, ಸಮ್ವನ್ ಆನ್ಸರ್ಡ್ ಇಟ್ ಅಬೌಟ್ ಬಾರ್ ಜೀನ್ ಅನ್ಕೊಂಡಿದೀನಿ ಅಂತ ಯಾರೋ ಹೇಳಿದ್ರಲ್ಲ. ಸೊ ಲೆಟ್ಸ್ ಸಿ. ಬಾರ್ನೇಸ್ ಜೀನ್ ಅಂದ್ರೆ ಕಾನ್ಫರ್ಸ್ ಮೇಲ್ ಸ್ಟೆರಿಲಿಟಿ. ಸ್ಟೆರಿಲಿಟಿ ಅಂದ್ರೆ ಕಂಪ್ಲೀಟ್ಲಿ ಇನ್ಫರ್ಟೈಲ್ ಆಗಿರ್ತಾರೆ. ಅಂಡ್ ಪ್ರಿವೆಂಟ್ಸ್ ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಆಗಲ್ಲ, ಇಲ್ಲಿ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಓಕೆನಾ, ಮೇಲ್ ಸ್ಟೆರಿಲಿಟಿನ ಕಾನ್ಫರ್ಟ್ ಮಾಡುತ್ತೆ ಇಲ್ಲಿ ಬಾರ್ನೇಸ್ ಅಂತ ಬಂದಾಗ. ಓಕೆ, ಬಾರ್ ಜೀನ್ ಅಂತ ಬಂದಾಗ, ಸೊ ಬಾರ್ ಇದು ಬಾರ್ನೇಸ್, ಇದು ಬಾರ್ ಸ್ಟಾರ್. ಸೊ ಆ ಒಂದು ಪರ್ಟಿಕ್ಯುಲರ್ ಟರ್ಮ್ ನ ಕೀವರ್ಡ್ ನ ನೆನ್ಪಿಟ್ಕೋಬೇಕು ನೀವು. ಬಾರ್ ಅಂದ್ರೆ ಏನು? ಇದು ಏನ್ ಕಾನ್ಫರ್ಮ್ ಮಾಡುತ್ತೆ? ಹರ್ಬಿಸೈಡ್ ರೆಸಿಸ್ಟೆನ್ಸ್ ನ ಕಾನ್ಫರ್ಮ್ ಮಾಡುತ್ತೆ. ವೆನ್ ಇನ್ ಬಾರ್ ಸ್ಟಾರ್ ಅನ್ನೋದು ಇಟ್ ವಿಲ್ ರಿಸ್ಟೋರ್ಸ್ ಮೇಲ್ ಫರ್ಟಿಲಿಟಿ. ಓಕೆನಾ, ಮೇಲ್ ಫರ್ಟಿಲಿಟಿನ ರಿಸ್ಟೋರ್ ಮಾಡುವಂಥದ್ದು ಬಾರ್ ಸ್ಟಾರ್ ಜೀನ್. ಟು ಮೇಕ್ ಫರ್ಟೈಲ್ ಹೈಬ್ರಿಡ್ ಸೀಡ್ಸ್ ಅಂಡ್ ಪ್ಲಾಂಟ್ಸ್. ಓಕೆನಾ, ಟು ಮೇಕ್ ಫರ್ಟೈಲ್ ಹೈಬ್ರಿಡ್ ಸೀಡ್ಸ್ ಅಂಡ್ ಪ್ಲಾಂಟ್ಸ್. ನಿಮಗೆ ಯಾವುದೇ GM ಕ್ರಾಪ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದಾಗ ಗೂಗಲ್ ಅಲ್ಲೂ ಸಿಗುತ್ತೆ. ಇಫ್ ಯು ವಾಂಟ್, ಇದು ನನಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಏನಾರ ನನಗೆ ಇನ್ನೂ ಬೇಕು ಇನ್ಫಾರ್ಮೇಶನ್ ಅಂದಾಗ ಯು ಕ್ಯಾನ್ ಗೂಗಲ್ ಇಟ್. ದಿಸ್ ಇಸ್ ಮೋರ್ ದೆನ್ ಎನಫ್. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ತುಂಬಾ ಟೈಮ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟುಡ್ ಎವ್ರಿಬಡಿ? Please mute yourself. Mute yourself. Okay, fine. We'll go back to the main PDF. So ಬಾರ್, ಬಾರ್ನೇಸ್, ಬಾರ್ ಸ್ಟಾರ್ ಜೀನ್ ಆಯಿತು. ಓಕೆನಾ. ದ ಇನ್ಸರ್ಷನ್ ಆಫ್ ದೀಸ್ ಜೀನ್ಸ್ ನಾಟ್ ಓನ್ಲಿ ಮೇಕ್ ಇಟ್ ಹೈ yieldiಂಗ್, 25 to 30% ಜಾಸ್ತಿ ಆಗುತ್ತೆ yieldiಂಗ್, ಪ್ರೊಡಕ್ಟಿವಿಟಿ ಬರುತ್ತೆ ಅವಾಗ. ಬಟ್ ಆಲ್ಸೋ ಫರ್ಟೈಲ್ ಆಗಿರುತ್ತೆ ಅಂಡ್ ದೆನ್ ಕ್ಯಾಪಬಲ್ ಆಫ್ ಪ್ರೊಡ್ಯೂಸಿಂಗ್ ಎನಿ ಸಾರ್ಟ್ ಆಫ್ ಸೀಡ್ಸ್. ಬಾರ್ ಜೀನ್ಸ್ ಮೇಕ್ಸ್ ದಿಸ್ ಕ್ರಾಪ್ ಆಸ್ ಹರ್ಬಿಸೈಡ್ ಟಾಲರೆಂಟ್. ಬಾರ್ ಜೀನ್, ದಿಸ್ ಒನ್ ನಾನು ಆಲ್ರೆಡಿ ಅಲ್ಲಿ ನೋಟ್ಸ್ ಅಲ್ಲಿ ಬರ್ದಿದ್ದೇನೆ. ಓಕೆ, ನೆಕ್ಸ್ಟ್ ಕಾಂಟ್ರವರ್ಸೀಸ್. ಯಾವ್ದಾವ್ ತರ ಕಾಂಟ್ರವರ್ಸೀಸ್ ಬಂದಿದೆ? ಬರ್ನಿಂಗ್ ಇಶ್ಯೂ ಅಂತ ಕರಿತೀವಿ. ಕಾಂಟ್ರವರ್ಸೀಸ್ ಅಂದ್ರೆ ಡಿಸ್ಅಗ್ರಿಮೆಂಟ್, ಸ್ವೀಕಾರ ಮಾಡ್ಕೊಳ್ಳದೆ ಇರುವಂತ ಕೆಲವೊಂದು ಟಾಕ್ಸ್ ಇದೆ. ಯಾವ್ದ್ಯಾವ್ದು GM ಕ್ರಾಪ್ಸ್ ಬಗ್ಗೆ ಅಂದ್ರೆ ಬಯೋ ಸೇಫ್ಟಿ ಕನ್ಸರ್ನ್ಸ್ ಇದೆ. ಓಕೆನಾ, ಸೇಫ್ಟಿ ಕನ್ಸರ್ನ್ಸ್ ಇದೆ ಅವರಿಗೆ. ಆನ್ ಹ್ಯೂಮನ್ ಹೆಲ್ತ್ ಮೇಲೆ, ಹ್ಯೂಮನ್ ಹೆಲ್ತ್ಗೆ ತೊಂದರೆ ಆಗ್ಬಹುದು, ಎನಿಮಲ್ಸ್ಗೆ ತೊಂದರೆ ಆಗ್ಬಹುದು ಅನ್ನೋ ಕನ್ಸರ್ನ್ ಇಂದ ಇದನ್ನ ಕಾಂಟ್ರವರ್ಸೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವ ತರ? ಸ್ಟ್ರಾಂಗ್ ಕೋರಿಲೇಷನ್ ಬಿಟ್ವೀನ್ ಗ್ರೋತ್ ಆಫ್ GM ಕ್ರಾಪ್ಸ್ ಅಂಡ್ ಡಿಸೀಸಸ್ ಸಚ್ ಆಸ್ ಅಕ್ಯೂಟ್ ಡಯಾಬಿಟೀಸ್ ಆಗಿರ್ಬೋದು, ಕಿಡ್ನಿ ಇಂಜುರಿ ಆಗಿರ್ಬೋದು, ಅಲ್ಝೈಮರ್ಸ್ ಇರ್ಬೋದು, ಆಟಿಸಮ್ ಇರ್ಬೋದು, ಇನ್ ಕ್ಯಾನ್ಸರ್ಸ್. ಸೊ ಈ ಒಂದು ಡಿಸೀಸಸ್ ನ ಅದು ಅಫೆಕ್ಟ್ ಮಾಡಬಹುದು. ಈ ಒಂದು ಡಿಸೀಸಸ್ಗೆ ಅದು ಒಂಥರ ಏನಂತಾರೆ, ಒತ್ತುವರಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ನಾಟ್ ಎಟ್ ಆಲ್ ದ್ಯಾಟ್ ಸೋ ಇಂಪಾರ್ಟೆಂಟ್. ಬಟ್ ನಿಮಗೆ ಬಯೋಸೇಫ್ಟಿ ಕನ್ಸರ್ನ್ಸ್ ಇದೆ ಅಂತ ತಿಳ್ಕೊಬೇಕಷ್ಟೇ. ಯಾವ ತರ ಅಷ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆನಾ. ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಡ್ಯೂ ಟು ರೆಸಿಸ್ಟೆನ್ಸ್. ಇಲ್ಲಿದೆ ನೋಡಿ, ಯಾವುದೇ ಒಂದು ಜೀನ್ಸ್ ನ ಟ್ರಾನ್ಸ್ಫರ್ ಮಾಡಿದಾಗ ಹೆಲ್ತ್ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಸೊ ಅದು ಕೂಡ ಬಯೋಸೇಫ್ಟಿಗೆ ರಿಲೇಟೆಡ್ ಇದೆ. ಹ್ಯೂಮನ್ ಹೆಲ್ತ್ ಹಾಳಾಗುತ್ತೆ, ಅನಿಮಲ್ ಹೆಲ್ತ್ ಹಾಳಾಗುತ್ತೆ ಇದರಿಂದ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎಕಾಲಜಿಕಲ್ ಕನ್ಸರ್ನ್ಸ್ ಅಂತ ಬಂದಾಗ, ಓಕೆ, ecological concerns, genetic erosion occurred as farmers replaced traditional varieties with monocultures. Okay,
ಟ್ರೆಡಿಷನಲ್ ವೆರೈಟೀಸ್ ಅಂದ್ರೆ ಈಗ ಒಂದು ಏರಿಯಾ ಇದೆ, 1 ಎಕರೆ ಜಮೀನ್ ಇದೆ ರೈತ ಹತ್ರ ಅಂದಾಗ, ಫಾರ್ಮರ್ ಇದ್ದಾರೆ, ಅವ್ರ ಹತ್ರ 1 ಎಕರೆ ಜಮೀನ್ ಇದೆ. ಆ 1 ಎಕರೆ ಜಮೀನಲ್ಲಿ ಮೊದಲೆಲ್ಲ ಟ್ರೆಡಿಷನಲ್ ಕಲ್ಟಿವೇಶನ್ ಮಾಡಿರೋರು, ಟ್ರೆಡಿಷನಲ್ ವೆರೈಟೀಸ್, ಒಂದ್ ಕಡೆ ಜೋಳ, ಇನ್ನೊಂದ್ ಕಡೆ ಯಾವುದು ಇದು ಸೋಯಾಬೀನ್, ಈ ತರ ಯಾವ್ದ್ಯಾವ್ದೋ ವೆರೈಟೀಸ್ ಹಾಕೊಳ್ತಿದ್ರು. ಬಟ್ ಇವಾಗ ಏನ್ ಮಾಡ್ತಿದ್ದಾರೆ, ಅವರಿಗೆ ಪ್ರೊಡಕ್ಟಿವ್ ಒಂದು ಪರ್ಫಾರ್ಮೆನ್ಸ್ ಅಥವಾ ಎಫಿಷಿಯಂಟ್ ಆಗಿ ಇನ್ಕಮ್ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರೇನ್ ಮಾಡ್ತಿದ್ದಾರೆ, 1 ಎಕರೆಲ್ಲಿ ಪೂರ್ತಿ ಜೋಳನೆ ಹಾಕೊಳ್ಳೋದು, ಓಕೆ, ಅಥವಾ ಗೋಧಿ ಹಾಕೊಳ್ಳೋದು, ಅಥವಾ ರೈಸ್ ಅಂದ್ರೆ ಅಕ್ಕಿ, ಭತ್ತ ಬಿತ್ತೋದು, ಈ ತರ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಎಕೋಲಾಜಿಕಲ್ ಕನ್ಸರ್ನ್ಸ್. ಮೋನೋಕಲ್ಚರ್ ಮಾಡ್ಬಿಟ್ಟಿದ್ದಾರೆ, ಯಾವ್ದಾದ್ರು ಒಂದನ್ನು ಮಾತ್ರ ಮಾಡ್ಕೊಳ್ಳೋದು. ಸೊ ಅದು ಒಂದು ಕಾಂಟ್ರವರ್ಸೀಸ್. ನೆಕ್ಸ್ಟ್, GM ಕ್ರಾಪ್ಸ್ ಏನ್ ಮಾಡುತ್ತೆ, ಲೀಡ್ ಟು ಎರೋಷನ್ ಆಫ್ ಬಯೋಡೈವರ್ಸಿಟಿನ ಇರೋಷನ್ ಮಾಡ್ತಿದೆ ಅಂತ, ಓಕೆನಾ. ಅಂಡ್ ಪೊಲ್ಯೂಟ್ ಜೀನ್ ಪೋಲ್ಸ್ ಆಫ್ ಎಂಡೇಂಜರ್ಡ್ ಪ್ಲಾಂಟ್ ಸ್ಪೀಶೀಸ್. ಓಕೆ, ಸೋಶಿಯೋ ಎಕನಾಮಿಕ್ ಕನ್ಸರ್ನ್ಸ್ ಅಂತ ಬಂದಾಗ ಇನ್ಕ್ರೀಸ್ಡ್ ಡಿಪೆಂಡೆನ್ಸ್. ಯಾವ ತರ ಇದು ಡಿಪೆಂಡೆನ್ಸ್ ಆಗಿದೆ GM ಸೀಡ್ಸ್ ಮೇಲೆ? GM ಸೀಡ್ ಕಂಪನೀಸ್ ಇರುತ್ತಲ್ಲ, ಆ ಕಂಪನೀಸ್ ಮೇಲೆ ಕಂಪ್ಲೀಟ್ ಆಗಿ ರಿಲೈ ಆಗಿದ್ದಾರೆ. ಕಂಪ್ಲೀಟ್ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಆಗಿ ಇವ್ರು ವರ್ಕ್ ಮಾಡಕ್ ಆಗಲ್ಲ ಇಫ್ ಕಂಪನಿ ಇಸ್ ನಾಟ್ ಎಕ್ಸೆಪ್ಟಿಂಗ್ ಆರ್ ಅಲವಿಂಗ್. ಓಕೆ, ಇಂಡಿಪೆಂಡೆಂಟ್ ಇಲ್ಲ. ಸೊ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ GM ಸೀಡ್ ಕಂಪನೀಸ್. ಆ ಕಂಪನೀಸ್ಗಳ ಮೇಲೆ ಅವ್ರು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದಾರೆ. ಸೀಡ್ ಬೇಕು ಅಂದಾಗ ದೇ ಹ್ಯಾವ್ ಟು ನಾಕ್ ದ ಡೋರ್ಸ್ ಆಫ್ ದ ಕಂಪನೀಸ್. ಓಕೆ, ಅಂಡ್ ಹರ್ಬಿಸೈಡ್ಸ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರ್ಡ್ ಬೈ ದಮ್, ಪುಟ್ಟಿಂಗ್ ದ ಫೈನಾನ್ಷಿಯಲ್ ಸ್ಟ್ರೇನ್ ಆನ್ ಫಾರ್ಮರ್ ಹೌಸ್ ಹೋಲ್ಡ್ಸ್. ಇದರಿಂದ ಏನಾಗ್ತಿದೆ, ಫಾರ್ಮರ್ಗೆ ಸೀಡ್ ಅವ್ರ ಖರೀದಿ ಅಂದ್ರೆ ಬೀಜಗಳು ಖರೀದಿ ಮಾಡಕ್ಕೆ ಅವ್ರು ತುಂಬಾ ಇನ್ವೆಸ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲೇ. ಸೊ ಅದು ಫೈನಾನ್ಷಿಯಲಿ ಅವರಿಗೆ ತುಂಬಾ ವೀಕನ್ ಮಾಡ್ತಿದೆ ಫಾರ್ಮರ್ಸ್ಗೆ. ಇದು ಒಂದು ಸೋಶಿಯೋ ಎಕನಾಮಿಕ್ ಕನ್ಸರ್ನ್ ಇದೆ ಅಂತ ಹೇಳಿದ್ದಾರೆ. ಮೊನೋಪಲೈಸೇಷನ್ ಆಫ್ ಸೀಡ್ಸ್ ಆಗಿರ್ಬೋದು, ಈ ತರದೆಲ್ಲ ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇನ್ಕ್ರೀಸ್ಡ್ ಇನ್ಪುಟ್ ಕಾಸ್ಟ್. ಅವ್ರ ಸ್ಟಾರ್ಟಿಂಗ್ ಕಲ್ಟಿವೇಶನ್ ಆಗೋಕ್ಕಿಂತ ಮುಂಚೆನೆ ಇನ್ವೆಸ್ಟ್ ಜಾಸ್ತಿ ಮಾಡಿದಾಗ ಫಾರ್ಮರ್ಗೆ ತುಂಬಾ ಹೊಡೆತ ಬೀಳುತ್ತೆ ಅಲ್ವಾ. ಅವ್ರ ಮನೆ ನಡೆಯೋದಾದ್ರೂ ಹೇಗೆ ಅಲ್ವಾ. ಇಟ್ ಹ್ಯಾಸ್ ಬಿನ್ ಸ್ಟ್ರಾಂಗ್ಲಿ ಲಿಂಕ್ ಟು ಕಾಸ್ ಬಿಹೈಂಡ್ ಫಾರ್ಮರ್ ಸುಸೈಡಲ್ ಕೇಸಸ್ ಜಾಸ್ತಿ ಆಗುತ್ತೆ ಇದರಿಂದ, ಓಕೆನಾ. ಸೊ ಈ ತರ ಸೋಶಿಯೋ ಎಕನಾಮಿಕ್ ಕನ್ಸರ್ನ್ಸ್ ಕೂಡ ಈ ಒಂದು GM ಕ್ರಾಪ್ಸ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಪ್ರೂವನ್ ಕೇಸಸ್ ಆಫ್ ಇನ್ಎಫಿಷಿಯನ್ಸೀಸ್. ಎಫಿಷಿಯಂಟ್ ಆಗಿಲ್ಲ. ಎಫಿಷಿಯನ್ಸಿ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ 100% ಇಲ್ಲ 90% ಕೊಡ್ತಿದೆ ಅಂದ್ರು, ಇದು ಹೆಂಗೆ ಅಂದ್ರೆ ಇನ್ನೂ ಕಮ್ಮಿ ಮಾಡ್ತಾ ಇದೆ, ರಿಡ್ಯೂಸ್ ಮಾಡ್ತಿದೆ ಅಂತ. ಪಿಂಕ್ ಬೋಲ್ವಮ್ ಆಗಿರಬಹುದು, ಹ್ಯಾವ್ ಡೆವಲಪ್ಡ್ ರೆಸಿಸ್ಟೆನ್ಸ್ ಟು BT ಕಾಟನ್. ಆಮೇಲೆ ಇಟ್ ಇನ್ಕ್ರೀಸ್ ದ ಇನ್ಪುಟ್ ಪ್ರೈಸಸ್. ಇನ್ಪುಟ್ ಪ್ರೈಸೇ ಇನ್ಕ್ರೀಸ್ ಆದ್ಮೇಲೆ ಎಲ್ಲಾನು ಹೊಡ್ತಾ ಬೀಳುತ್ತೆ ಅಲ್ವಾ. ಔಟ್ಪುಟ್ ಬರೋವರೆಗೂ ಅವರು ವೇಟ್ ಮಾಡಲೇಬೇಕು. ಇಫ್ ಔಟ್ಪುಟ್ ಅಲ್ಲಿ ಹೊಡ್ತಾ ಬಿದ್ದಾಗ ಮತ್ತೆ ಅಲ್ಲಿ ಏನಾಗುತ್ತೆ, ಸಾಲ, ಸುಸೈಡಲ್ ಕೇಸಸ್, ಓಕೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಸೋಶಿಯೋ ಎಕನಾಮಿಕ್ ಕನ್ಸರ್ನ್ಸ್. ಇನ್ಎಫಿಷಿಯನ್ಸಿಯಲ್ಲೂ ಹೌದು, ಸೋಶಿಯೋ ಎಕನಾಮಿಕ್ ಕನ್ಸರ್ನ್ ಕೂಡ ಹೌದು. ಇನ್ ಟರ್ಮ್ಸ್ ಆಫ್ ಇನ್ಕ್ರೀಸ್ಡ್ ಪೆಸ್ಟಿಸೈಡ್ ಆಗಿದೆ, ವಾಟರ್ ಇರಿಗೇಷನ್ ಯೂಸ್ ಜಾಸ್ತಿ ಆಗಿದೆ. ದಿಸ್ ಗೋಸ್ ಕಾಂಟ್ರರಿ ಟು ನೋಷನ್ ಆಫ್ GM ಕ್ರಾಪ್ಸ್ ರಿಡ್ಯೂಸಿಂಗ್ ಇನ್ಪುಟ್ ಕಾಸ್ಟ್. Next, understood everyone? Yes? Be quick. Yes, ma'am. Okay. Genetic use restriction technology, that is in short we call that as a GERT or terminator technology antanu ಕರಿತೀವಿ ಶಾರ್ಟ್ ಅಲ್ಲಿ, ಓಕೆನಾ. ಇದನ್ನ ಟರ್ಮಿನೇಟರ್ ಟೆಕ್ನಾಲಜಿ ಅಂತ ಕರೀತಾರೆ. ಇಟ್ ಜೆನೆಟಿಕಲಿ ಇಂಜಿನಿಯರ್ಸ್ ಪ್ಲಾಂಟ್ಸ್ ಟು ಪ್ರೊಡ್ಯೂಸ್ ಸ್ಟೆರೈಲ್ ಸೀಡ್ಸ್ ಎಟ್ ಹಾರ್ವೆಸ್ಟ್. ಸ್ಟೆರೈಲ್ ಸೀಡ್ಸ್, ಸ್ಟೆರೈಲ್ ಅಂದ್ರೆ ಏನ್ ಹೇಳಿದ್ರೆ ನಾನು, ಇನ್ಫರ್ಟೈಲ್ ಸೀಡ್ಸ್ ನ ಹಾರ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಇನ್ ದಿಸ್ ಪ್ರಿಸೈಸ್ ಜೆನೆಟಿಕ್ ಸೀಕ್ವೆನ್ಸ್ ಇಸ್ ಇನ್ಸರ್ಟೆಡ್ ಇನ್ ಸೀಡ್ಸ್ DNA ಸೀಡ್ಸ್ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ ಈ ತರ ಜೆನೆಟಿಕ್ ಸೀಕ್ವೆನ್ಸ್ ನ. ಅಂಡ್ ಸಿಂಥೆಟಿಕಲಿ ಕೆಮಿಕಲ್ ಆಕ್ಟಿವೇಟ್ಸ್ ದ ಟರ್ಮಿನೇಟರ್ ಜೀನ್ಸ್. Synthetically chemical activates the terminator genes to produce toxins which kills the embryo and makes the seed sterile. ಸ್ಟೆರೈಲ್ ಯಾವ ತರ ಮಾಡುತ್ತೆ, ಯಾವ ತರ ಟರ್ಮಿನೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ತರ ಕಿಲ್ ಮಾಡುತ್ತೆ ಎಂಬ್ರಿಯೋನ ಕಿಲ್ ಮಾಡಿದಾಗ, ಈಗ ಸ್ಪರ್ಮ್ ಎಗ್ ಫ್ಯೂಷನ್ ಮಾಡಿದಾಗ ಇಲ್ಲಿ ಏನಾದ್ರೆ ಗ್ರೂಪ್ ಆಫ್ ಸೆಲ್ಸ್ ಅಂತ ಇಟ್ಕೊಂಡಾಗ ಎಂಬ್ರಿಯೋ ಅಥವಾ ಝೈಗೋಟ್ ಅಂತ ಇರುತ್ತೆ. ಇಲ್ಲಿ ಕೆಲವೊಂದು ಟರ್ಮಿನೇಟರ್ ಜೀನ್ಸ್ ಏನ್ ಮಾಡುತ್ತೆ, ಆಕ್ಟಿವೇಟ್ ಆಗ್ಬಿಟ್ಟು ಅಂದ್ರೆ ಕೆಮಿಕಲ್ ಆಕ್ಟಿವೇಟ್ ಮಾಡ್ಬಿಟ್ಟು ಆ ಒಂದು ಟಾಕ್ಸಿನ್ಸ್ ನ ಕ್ರಿಯೇಟ್ ಮಾಡಿ ಎಂಬ್ರಿಯೋ ಸೆಲ್ಸ್ ನ ಕಿಲ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಸ್ಪೀಶೀಸ್ ಏನಾಗುತ್ತೆ, ಸ್ಟೆರೈಲ್ ಆಗುತ್ತೆ. ಸ್ಟೆರೈಲ್ ಅಂದ್ರೆ ಇನ್ಫರ್ಟೈಲ್, ಓಕೆನಾ. ಇಟ್ ಕಾಂಟ್ ರೀಪ್ರೊಡ್ಯೂಸ್ ಅಂತ. ಸೊ ಈ ತರ ಇದ್ದಾಗ ಈ ಟರ್ಮಿನೇಟರ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಯೂಸ್ ಆಫ್ ಟರ್ಮಿನೇಟರ್ ಟೆಕ್ನಾಲಜಿ ಹ್ಯಾಸ್ ಬಿನ್ ಅ ಕಾಂಟ್ರವರ್ಷಿಯಲ್ ಇಶ್ಯೂ
as it forces the farmers to buy seeds from one season to next. ಓಕೆ, ಒನ್ ಸೀಸನ್ ಇಂದ ಇನ್ನೊಂದು ಸೀಸನ್ ಬರೋ ತನಕ ಅವರು ವೇಟ್ ಮಾಡಲೇಬೇಕು. ಅಂಡ್ ಪ್ರಿವೆಂಟ್ ಸೀಡ್ ಸೇವಿಂಗ್ ಬೈ ಫಾರ್ಮರ್ಸ್. ಅಂದ್ರೆ ಬೇಸಿಕ್ಲಿ ಈ ಎಲ್ಲಾ ಟೆಕ್ನಿಕ್ಸ್ GM ಕ್ರಾಪ್ಸ್ ಅಂತ ಬಂದಾಗ ಅಗ್ರಿಕಲ್ಚರ್ ರಿಲೇಟೆಡ್ ಅಂತ ನೆನ್ಪಿಟ್ಕೊಂಡು ಅದು ಫಾರ್ಮರ್ಸ್ಗೆ ಯಾವ ತರ ಬೆನಿಫಿಷಿಯಲ್ ಇದೆ, ಯಾವ ತರ ಅವರಿಗೆ ಹೊಡೆತ ಬೀಳ್ತಿದೆ, ಲಾಸ್ ಆಗ್ತಿದೆ, ಪ್ರಾಫಿಟ್ ಅಂಡ್ ಲಾಸ್ ಅವ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಅವ್ರಿಗೆ ಪ್ರಾಫಿಟ್ ಆಗ್ತಿದೆ ಅಂದ್ರೆ ಅದು ಅಡ್ವಾಂಟೇಜ್, ಅವರಿಗೆ ಲಾಸ್ ಆಗ್ತಿದೆ ಅಂದ್ರೆ ಅದು ಡಿಸ್ಅಡ್ವಾಂಟೇಜ್. ಅರ್ಥ ಆಯ್ತಲ್ಲ? India has totally banned the use of curd in plant variety for registration under Protection of Plant Variety and Farmers Rights Act 2001. Idu kuda ban agide, just like BT brinjal and DMH11. DMH11 alla, BT brinjal has been banned. Okay, understood everybody? Yes, ma'am. Shall we move further? Okay, is everyone understood? ತುಂಬಾ ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಆ ಒಂದು ಪರ್ಟಿಕ್ಯುಲರ್ ವರ್ಡ್ ಏನ್ ಹೇಳುತ್ತೆ ಅಂತ ಗೊತ್ತಿರ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಸ್ಟೆಮ್ ಸೆಲ್ಸ್. ಕನ್ನಡದಲ್ಲಿ ಏನಂತ ಕರಿತೀರಿ ಸ್ಟೆಮ್ ಸೆಲ್ಸ್ ನ? ಎಸ್, ಎನಿ ಒನ್ ಆಫ್ ಯು? ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಎಸ್, ಸ್ಟೆಮ್ ಸೆಲ್ಸ್ ಬಗ್ಗೆ ಯಾರಾದ್ರೂ ಹೇಳ್ಬಹುದಾ? ಎಲ್ಲಾದ್ರೂ ಕೇಳಿದಿರಾ, ಓದಿದಿರಾ? ಕನ್ನಡದಲ್ಲಿ ಏನಂತ ಕರಿತೀರಿ ಅದನ್ನ? ಓಕೆ, ಏನು MSS? ಕ್ಯಾನ್ ಯು ಆನ್ಸರ್? ಎಸ್, ಎನಿ ಒನ್ ಆಫ್ ಯು? ಕಾಂಡ ಜೀವಕೋಶ ಮ್ಯಾಮ್. ಕಾಂಡ ಇರುತ್ತಲ್ವಾ, ಅದು ಮ್ಯಾಮ್. ಸ್ಟೆಮ್ ಅಂದ್ರೆ ಕಾಂಡ ಅಲ್ವಾ? ಓಕೆ, ಸೊ ಹೌ ಇಟ್ ವರ್ಕ್ಸ್? ಸ್ಟೆಮ್ ಅಂದ್ರೆ ಕನ್ನಡ ಟರ್ಮ್ ನ ಹೇಳಿದ್ರಿ ನೀವು, ಬಟ್ ವಾಟ್ ದಟ್ ಆಕ್ಚುಲಿ ಮೀನ್ಸ್? ಯಾಕೆ ಆ ಹೆಸರು ಬಂತು? ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಏನು? ಓಕೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್, ಬಟ್ ಸ್ಟೆಮ್ ಸೆಲ್ಸ್ ಅಂದ ತಕ್ಷಣ ನಿಮಗೆ ಏನ್ ಅರ್ಥ ಆಯ್ತು? Ma'am, stem cells is nothing but it is a body raw material which all other cells with specialized functions are generated, ma'am. Okay, just a minute. Okay, good try. Let's start. Okay. ಸ್ಟೆಮ್ ಸೆಲ್ಸ್ ಅಂದ್ರೆ ಈಗ ಇದನ್ನ ನೇವ್ ಅಂತ ಕರಿತೀವಿ. ಓಕೆ, ನೇವ್ ಆರ್ ಇಮ್ಮೆಚೂರ್ ಅಂತ ಕರಿತೀವಿ, ಅನ್ಸ್ಪೆಷಲೈಸ್ಡ್ ಅಂತಾನು ಕರಿತೀವಿ. ದಿಸ್ ಈಸ್ ದ ಬೇಸಿಕ್ ಡೆಫಿನೇಷನ್. ನೇವ್ ಅಂದ್ರೆ ಏನು? ನ್ಯೂಲಿ ಇವಾಗ ತಾನೇ ಹೊಸದಾಗಿ ಬಂದಿರುವಂತದ್ದಂತ ಅನ್ಕೋಬಹುದು. ಇಮ್ಮೆಚೂರ್ ಅಂದ್ರೆ, ಎಸ್ ಸಂಗಮೇಶ್ವರಿ, ಇಟ್ಸ್ ಕರೆಕ್ಟ್. ಓಕೆ, ಇಮ್ಮೆಚೂರ್ ಅಂದ್ರೆ ಯಾವ ತರ ಅಂದ್ರೆ ಇದು ಮ್ಯಾಚೂರ್ಡ್ ಆಗಿರಲ್ಲ ಮೊದಲು, ಅಂಡ್ ದೆನ್ ಇಟ್ ಈಸ್ ರೆಡಿ ಟು ಬಿಕಮ್ ಅ ಮ್ಯಾಚೂರ್ ಅಂತ. ಇಮ್ಮ್ಯಾಚೂರ್ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಆಮೇಲೆ ಅನ್ಸ್ಪೆಷಲೈಸ್ಡ್ ಯಾಕೆ ಅಂತ ಹೇಳ್ತೀನಿ. ಬಿಕಾಸ್ ಇಟ್ ವಿಲ್ ಡಿವೈಡ್ ಟು ಫಾರ್ಮ್ ಸಿಮಿಲರ್ ಸೆಲ್ಸ್ ನ ಡಿವೈಡ್ ಮಾಡುತ್ತೆ. ಸೆಲ್ಫ್ ರಿನ್ಯೂವಲ್ ಆಗಿರುತ್ತೆ. ಓಕೆ, ಸೆಲ್ಫ್ ರಿನ್ಯೂವಲ್ ಅಂದ್ರೆ ಅದನ್ನ ಈಗ DNA ಅಂತ ಬಂದಾಗ ಸೆಲ್ಫ್ ರೆಪ್ಲಿಕೇಬಲ್ ಅಂತ ಸೆಲ್ಫ್ ರೆಪ್ಲಿಕೇಶನ್ ಮಾಡ್ಕೊಳ್ತದೆ. ಓಕೆ, ಸೆಲ್ಫ್ ರೆಪ್ಲಿಕೇಶನ್ ಮಾಡ್ಕೊಳ್ಳುತ್ತೆ. ಸೊ ಅದೇ ತರ ಸ್ಟೆಮ್ ಸೆಲ್ಸ್ ಅಂತ ಬಂದಾಗ ಇಟ್ ಈಸ್ ಅ ಸೆಲ್ಫ್ ರಿನ್ಯೂವಬಲ್ ಪ್ರಾಸೆಸ್. ಓಕೆ, ಸೆಲ್ಫ್ ರಿನ್ಯೂವಲ್ ಪ್ರಾಸೆಸ್. It develop into different specialized cells that perform distinct function.
ಓಕೆನಾ. ಯಾವ ತರ ಡಿಫ್ರೆಂಟ್ ಸ್ಪೆಷಲೈಸ್ಡ್ ಸೆಲ್ಸ್ನ ಡೆವಲಪ್ ಮಾಡುತ್ತೆ, ಆಮೇಲೆ ಅದನ್ನ ಹೇಗೆ ಅಂದ್ರೆ ಡಿವೈಡು ಮಾಡುತ್ತೆ. ಡಿವೈಡ್ ಅಂಡ್ ಡೆವಲಪ್. ಇಟ್ಸ್ ನಾಟ್ ಓನ್ಲಿ ಜಸ್ಟ್ divide, it will develop the different multicellular cells anta karitira. Okay, develop that perform distinct function. ಪ್ರತಿಯೊಂದು ಅದರದೇ ಆದಂತಹ ಆಯಾ ಒಂದು ಸೆಲ್ಸ್ ಆಯಾ ಫಂಕ್ಷನ್ಸ್ ಇರುತ್ತೆ. ಓಕೆನಾ. cells has its own unique functions or distinct functions. unique or specialized functions ಅಂತ ಕರೆಯೋಣ. Okay, specialized functions. ಇದು ಎಂಬ್ರಿಯೋ. ಓಕೆ, ಈ ಎಂಬ್ರಿಯೋ ಅನ್ನೋದು ನಮ್ದು ಸ್ಟೆಮ್ ಸೆಲ್. ಸ್ಟೆಮ್ ಸೆಲ್ ಬೇಸಿಕ್ ಕೆಲಸ ಏನು, ಸ್ಟೆಮ್ ಸೆಲ್ ಅಂದ್ರೆ ಏನು ಅಂದ್ರೆ, ಇದೇನ್ ಮಾಡುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಸೆಲ್ಸ್ ನ ಡಿವೈಡ್ ಮಾಡಿ ಅದನ್ನ ಡೆವಲಪ್ ಮಾಡುತ್ತೆ. ಅಂದ್ರೆ ಇದು ಮಲ್ಟಿ ಸೆಲ್ಯುಲರ್ ಆಕ್ಟಿವಿಟಿನ ಮಾಡುತ್ತೆ. ಪ್ರತಿಯೊಂದು ಸೆಲ್ನ ಅದರಲ್ಲಿ ಎಂಬ್ರಿಯಾನಿಕ್ ಸೆಲ್ ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನ ಡಿವೈಡ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ. ಇಂಟೆಸ್ಟೈನಲ್ ಸೆಲ್ಸ್ ಆಗಿರ್ಬೋದು, ಲಿವರ್ ಸೆಲ್ಸ್ ಆಗಿರ್ಬಹುದು, ಬ್ಲಡ್ ಸೆಲ್ಸ್ ಆಗಿರಬಹುದು, ನರ್ವ್ ಸೆಲ್ಸ್ ಆಗಿರಬಹುದು. ಓಕೆನಾ. ದಿಸ್ ಇಸ್ ನರ್ವ್ ಸೆಲ್. ಓಕೆ, ದಿಸ್ ಇಸ್ ಮಸಲ್ ಸೆಲ್ಸ್, ಆಮೇಲೆ ಬ್ಲಡ್ ಸೆಲ್ಸ್. ಈ ತರ ಎಲ್ಲಾ ಸೆಲ್ಸ್ ನ ಡಿವೈಡ್ ಮಾಡುತ್ತೆ ಮತ್ತೆ ಡೆವಲಪ್ ಮಾಡುತ್ತೆ. ದಟ್ ಈಸ್ ಸ್ಟೆಮ್ ಸೆಲ್ಸ್. ವೆರಿ ಬೇಸಿಕ್ ಡೆಫಿನೇಷನ್. ಓಕೆ, ಇದ್ರ ಬಗ್ಗೆ ನ್ಯೂಸ್ ಅಲ್ಲಿ ಬಂದಿತ್ತು 2019 ಅಲ್ಲಿ 18 ಅಲ್ಲಿ ಇದು ನ್ಯೂಸ್ ಅಲ್ಲಿ ಇತ್ತು. ದಿಸ್ ಇಸ್ ನಾಟ್ ರೀಸೆಂಟ್, ಇಟ್ ವಾಸ್ ಇನ್ 2018-19 ಟೈಮ್. ಆ ಟೈಮಲ್ಲಿ ಡಾಕ್ಟರ್ಸ್, ಮುಂಬೈ ಡಾಕ್ಟರ್ಸ್ ಏನ್ ಮಾಡಿದ್ರು ಅಂದ್ರೆ ಈ ಸ್ಟೆಮ್ ಸೆಲ್ ಥೆರಪಿನ ಯೂಸ್ ಮಾಡಿದ್ರು. ಸ್ಟೆಮ್ ಸೆಲ್ ಥೆರಪಿನ ಯೂಸ್ ಮಾಡಿಬಿಟ್ಟು ಈ ಒಂದು ಚಿಕ್ಕ ಮಗು ಇದೆಲ್ಲ, ಈ ಮಗು ಪ್ರೀ ಮ್ಯಾಚೂರ್ ಬೇಬಿ. ಪ್ರೀ ಮ್ಯಾಚೂರ್ ಅಂದ್ರೆ ಏನ್ ಹೇಳಿ, 7 months ಅಂದ್ರೆ 9 ತಿಂಗಳು ತುಂಬಿದಿರಲ್ಲ ಆ ಮಗುಗೆ. ದಟ್ ಈಸ್ ಪ್ರೀ ಮ್ಯಾಚೂರ್ ಬರ್ತ್ ಅಂತ ಕರಿತೀವಿ ಆ ಮಗುನ. ಓಕೆ, ಪ್ರೀ ಮ್ಯಾಚೂರ್ ಬೇಬಿ ಬಾಯ್ ಇತ್ತು. ಪ್ರೀ ಮ್ಯಾಚೂರ್ ಬೇಬಿ ಬಾಯ್. ಓಕೆ, ಈ ಬಾಯ್ ಏನಿತ್ತು ಅಂದ್ರೆ ಇದಕ್ಕೆ ಕ್ರಾನಿಕ್ ಲಂಗ್ ಕ್ಯಾನ್ಸರ್ ಆಗಿತ್ತು. ಕ್ರಾನಿಕ್ ಲಂಗ್ ಕ್ಯಾನ್ಸರ್. ಓಕೆ, ಇದನ್ನ ಈ ಕ್ರಾನಿಕ್ ಲಂಗ್ ಕ್ಯಾನ್ಸರ್ನ ಕ್ಯೂರ್ ಮಾಡಕ್ಕೆ, ಟ್ರೀಟ್ ಮಾಡಕ್ಕೆ ಮುಂಬೈ ಡಾಕ್ಟರ್ಸ್ ಈ ಸ್ಟೆಮ್ ಸೆಲ್ ಥೆರಪಿನ ಯೂಸ್ ಮಾಡಿ ಆ ಮಗುನ ನಾರ್ಮಲ್ ಮಗು ತರ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ವೆರಿ ಹೆಲ್ದಿ ಬಾಯ್, ಹೆಲ್ದಿ ಚೈಲ್ಡ್ ಅಂತ ಸಕ್ಸಸ್ಫುಲ್ ಆಗಿ ಈ ಸ್ಟೆಮ್ ಸೆಲ್ ಥೆರಪಿಯಿಂದ ಕ್ಯೂರ್ ಮಾಡಿದ್ದಾರೆ. ಟ್ರೀಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಒಂದು ಆ ಟೈಮಲ್ಲಿ ಸ್ಟೆಮ್ ಸೆಲ್ ಥೆರಪಿ ಕಂಟಿನ್ಯೂಸ್ ನ್ಯೂಸ್ ಅಲ್ಲಿ ಇತ್ತು. ಯಾರಾದ್ರೂ ಅವಾಗ ಓದಿದ್ರಾ ನ್ಯೂಸ್ ಪೇಪರ್ಸ್? ಹೆಲ್ದಿ ಚೈಲ್ಡ್. ಓಕೆ, ಹೌ ಇಟ್ ಈಸ್ ಪಾಸಿಬಲ್ ಐ ವಿಲ್ ಟೆಲ್. ಈಗ ಇಲ್ಲಿ ಕ್ರಾನಿಕ್ ಲಂಗ್ ಡಿಸೀಸ್ ಈ ಹುಡುಗಂಗೆ ಮಗುಗೆ ಇತ್ತು. ಈ ಲಂಗ್ ಸೆಲ್ಸ್ ಅಲ್ಲಿ ಒಂದು ಡಿಸೀಸ್ ಅಂತ ಅವರು ಫಿಕ್ಸ್ ಆಗ್ತಾರೆ. ಆ ಮಗು ಹೆಲ್ದಿ ಇರಲ್ಲ ಅವಾಗ. ಕ್ರಾನಿಕ್ ಲಂಗ್ ಡಿಸೀಸ್, ಈ ಲಂಗ್ ಸೆಲ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಓಕೆ, ಆ ಒಂದು ಕ್ರಾನಿಕ್ ಲಂಗ್ ಡಿಸೀಸ್ ಏನಿತ್ತಲ್ಲ ಇದನ್ನ ಕ್ಯೂರ್ ಮಾಡಕ್ಕೆ ಅವ್ರು ಏನ್ ಮಾಡ್ತಾರೆ, ಸ್ಟೆಮ್ ಸೆಲ್ಸ್, ಈ ಎಂಬ್ರಿಯೋ ಏನಿರುತ್ತಲ್ಲ ಈ ಒಂದು ಪ್ರಾಸೆಸ್ ನಾ ಥೆರಪಿ ಅಂತ ನೆಕ್ಸ್ಟ್ ಸ್ಟೆಮ್ ಸೆಲ್ ಆದ ತಕ್ಷಣ ನೆಕ್ಸ್ಟ್ ಟಾಪಿಕ್ ಇರೋದೇ ಸ್ಟೆಮ್ ಸೆಲ್ ಥೆರಪಿ. ಅವಾಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಸ್ಟೆಮ್ ಸೆಲ್ಸ್ ಇದು ಬಯೋಲಾಜಿಕಲ್ ಸೆಲ್ಸ್. ವೇಟ್, okay. Stem cells is a biological cell. It is found in multicellular organisms.
ಮಲ್ಟಿ ಸೆಲ್ಯುಲರ್ ಅಂದ್ರೆ ಒಂದು ಸೆಲ್ಗಿಂತ ಜಾಸ್ತಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಅಲ್ಲಿ ಇರುವಂತಹ ಒಂದು ಬಯಾಲಜಿಕಲ್ ಸೆಲ್ ಇದು. ಓಕೆ, ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಫೌಂಡ್ ಇನ್ ಆಲ್ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ಅಂದ್ರೆ ಹ್ಯೂಮನ್ ಪ್ರತಿಯೊಂದು ಒಂದು ಸೆಲ್ಗಿಂತ ಜಾಸ್ತಿ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ಯಾವ್ದಾದ್ರು ಅಲ್ಲೆಲ್ಲ ನಾವು ಸ್ಟೆಮ್ ಸೆಲ್ಸ್ ನ ಕಾಣಬಹುದು ಅಂತ ಹೇಳ್ತಿದ್ದಾರೆ. ವೈ ಏನಿದೆ ಹೆಲ್ಪ್ಫುಲ್ ಅಂದ್ರೆ ಕ್ಯಾಪಬಲ್ ಟು ಡಿವೈಡ್ ಅಂಡ್ ಡೆವಲಪ್ ಇಂಟು ಮೆನಿ ಡಿಫ್ರೆಂಟ್ ಸೆಲ್ ಟೈಪ್ಸ್. ಓಕೆನಾ, ಮೆನಿ ಡಿಫ್ರೆಂಟ್ ಸೆಲ್ ಟೈಪ್ಸ್ ನ ಡಿವೈಡ್ ಮಾಡುತ್ತೆ. ಮೇಲೇನು ಡೈಗ್ರಾಮ್ ನ ನೀವು ಈಗಾಗಲೇ ತೋರಿಸಿದ್ದೀನಲ್ಲ ಎಲ್ರಿಗೂ. ಇಂಟೆಸ್ಟೈನಲ್ ಸೆಲ್ಸ್, ಆಮೇಲೆ ಲಿವರ್ ಸೆಲ್ಸ್, ಕಾರ್ಡಿಯಾಕ್ ಸೆಲ್, ನರ್ವ್ ಸೆಲ್, ಬ್ಲಡ್ ಸೆಲ್ಸ್, ಈ ತರ ಮಸಲ್ ಸೆಲ್ಸ್, ಒಂಥರ ಬ್ರೈನ್ ಸೆಲ್ಸ್ ಆಗಿರ್ಬೋದು. ಈ ತರ ತುಂಬಾ ಸೆಲ್ಸ್ ಅನ್ನ ಇರುವಂತಹ ಒಂದು ಆರ್ಗನಿಸಮ್ ಯಾವ್ದಾದಿರುತ್ತೋ ಅಲ್ಲೆಲ್ಲ ಸ್ಟೆಮ್ ಸೆಲ್ಸ್ ಅನ್ನೋದು ಅಡಗಿರುತ್ತೆ. ಓಕೆ, ಎಕ್ಸಾಂಪಲ್ ಮಸಲ್ ಸೆಲ್, ಬ್ರೈನ್ ಸೆಲ್, ಬ್ಲಡ್ ಸೆಲ್ಸ್ ಎಕ್ಸೆಟ್ರಾ ಇಲ್ಲೆಲ್ಲ ಇರುವಂತದ್ದೆಲ್ಲ ಇಟ್ಸ್ ಅ ಗುಡ್ ಎಕ್ಸಾಂಪಲ್ ಆಫ್ ಸ್ಟೆಮ್ ಸೆಲ್ಸ್. ಇನ್ ಸಮ್ ಕೇಸಸ್ ದೇ ಕ್ಯಾನ್ ಆಲ್ಸೋ ಫಿಕ್ಸ್ ಡ್ಯಾಮೇಜ್ಡ್ ಟಿಶ್ಯೂ. ಏನು ಅಂದ್ರೆ ಡ್ಯಾಮೇಜ್ ಆಗಿರುವಂತ ಟಿಶ್ಯೂ ಇರುತ್ತಲ್ಲ ಅದೆಲ್ಲ ಫಿಕ್ಸ್ ಮಾಡುತ್ತೆ. ಕೆಲವೊಂದ್ಸರಿ ಟಿಶ್ಯೂ ಅಂತ ಬಂದಾಗ ಕೆಲವೊಂದು ಟಿಶ್ಯೂ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಏನೋ ಡಿಫೆಕ್ಟ್ ಇರುತ್ತೆ, ಅದನ್ನು ಫಿಕ್ಸ್ ಮಾಡುವಂತ ಕೆಲಸ ಸ್ಟೆಮ್ ಸೆಲ್ ಮಾಡುತ್ತೆ. ಹೇಗೆ ಅಂತ ಇವಾಗ ಯಾರೋ ಕೇಳಿದ್ರಲ್ಲ, ಈಗ ಕ್ರಾನಿಕ್ ಲಂಗ್ ಕ್ಯಾನ್ಸರ್ ಆ ಒಂದು ಪ್ರೀ ಮೆಚೂರ್ ಬೇಬಿಗೆ ಆಗಿತ್ತಲ್ಲ, ಸೊ ಅವಾಗ ಆ ಡ್ಯಾಮೇಜ್ಡ್ ಟಿಶ್ಯೂ ಅಂತ ಏನಿರುತ್ತೋ ಅಥವಾ ಅಟ್ಯಾಕ್ಡ್ ಸೆಲ್ ಏನಿರುತ್ತಲ್ಲ ಅದನ್ನ ರಿಮೂವ್ ಮಾಡಕ್ಕೆ ಆ ಡ್ಯಾಮೇಜ್ ನ ಫಿಕ್ಸ್ ಕೂಡ ಸ್ಟೆಮ್ ಸೆಲ್ ಮಾಡುತ್ತೆ. ಸೊ ಹೇಗೆ ಅಂತ ಕೇಳಿದ್ರಲ್ಲ ಈ ತರನು ವರ್ಕ್ ಮಾಡುತ್ತೆ ಅದು. ಅದಕ್ಕೆ ಬೇಸಿಕ್ ಗೊತ್ತಿರ್ಬೇಕು. ಫಸ್ಟ್ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಕ್ವಶನ್ಸ್ ಬರುತ್ತೆ. ವಿದೌಟ್ ರೀಡಿಂಗ್ ವಿಲ್ ಹ್ಯಾವ್ ಅ ಡೌಟ್ಸ್. ಓಕೆ, ಯೂನಿಕ್ ಪ್ರಾಪರ್ಟೀಸ್ ಆಫ್ ಸ್ಟೆಮ್ ಸೆಲ್ಸ್ ಅಂತ ಬಂದಾಗ ಏನೇನು ಯೂನಿಕ್ ಪ್ರಾಪರ್ಟೀಸ್, ಇದಕ್ಕೆ ಆದಂತ ಪ್ರಾಪರ್ಟೀಸ್ ಯಾವ್ದಾವ್ದಿದೆ ಅಂದ್ರೆ ಸೆಲ್ಫ್ ರಿನ್ಯೂವಲ್. ಓಕೆ, ಆಮೇಲೆ ಅನ್ಸ್ಪೆಷಲೈಸ್ಡ್ ಯಾವ ತರ, ಇದರಲ್ಲಿ ಯಾವುದೇ ಟಿಶ್ಯೂ ಸ್ಪೆಸಿಫಿಕ್ ಸ್ಟ್ರಕ್ಚರ್ ಇರಲ್ಲ, ಹಿಂಗೆ ಇರಬೇಕು ಹಾಗೆ ಇರಬೇಕು, ಸ್ಪೆಸಿಫಿಕ್ ಸ್ಟ್ರಕ್ಚರ್ ಯಾವುದು ಇರಲ್ಲ. ಸೊ ಹಾಗಾಗಿ ಇದು ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಪರ್ಫಾರ್ಮ್ ಸ್ಪೆಷಲೈಸ್ಡ್ ಫಂಕ್ಷನ್ಸ್. ಓಕೆನಾ, ಸ್ಪೆಷಲೈಸ್ಡ್ ಫಂಕ್ಷನ್ಸ್ ನ ಪರ್ಫಾರ್ಮ್ ಮಾಡುತ್ತೆ. ಸ್ಪೆಸಿಫಿಕ್ ಆಗಿ ಯಾವುದು ಇರಲ್ಲ, ಎನಿ ಟಿಶ್ಯೂ ಸ್ಪೆಸಿಫಿಕ್ ಸ್ಟ್ರಕ್ಚರ್. ಸೊ ಪೊಟೆನ್ಸಿ ಅಂತ ಬಂದಾಗ ವೇರಿಂಗ್ ದಿ ಎಬಿಲಿಟಿ ಆಫ್ ಸ್ಟೆಮ್ ಸೆಲ್ಸ್ ಟು ಡಿಫ್ರೆನ್ಶಿಯೇಟ್ ಇಂಟು ಸ್ಪೆಷಲೈಸ್ಡ್ ಸೆಲ್ ಟೈಪ್ಸ್. ಸ್ಪೆಷಲೈಸ್ಡ್ ಸೆಲ್ ಟೈಪ್ಸ್ಗೆ ಡಿಫ್ರೆನ್ಶಿಯೇಟ್ ಮಾಡುತ್ತೆ ಪೊಟೆನ್ಸಿ ಅಂದ್ರೆ. ಓಕೆನಾ, ಎಷ್ಟು ಪೊಟೆನ್ಸಿ ಲೆವೆಲ್ ಇನ್ಕ್ರೀಸ್ ಆದಾಗ, ಫಾರ್ ಎಕ್ಸಾಂಪಲ್ ಪೊಟೆನ್ಸಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೆಲ್ ಟೈಪ್ಸ್. ಹೇಗೆ ಪೊಟೆನ್ಸಿ ಜಾಸ್ತಿ ಆದ್ರೆ ಸೆಲ್ ಟೈಪ್ಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ, ಪೊಟೆನ್ಸಿ ಶುಡ್ ಬಿ ಹೈಯರ್. ಅವಾಗ ನಿಮಗೆ ಮಲ್ಟಿ ಸೆಲ್ಯುಲರ್ ಆಗಕ್ ಸಾಧ್ಯ, ಅವಾಗ ಸ್ಟೆಮ್ ಸೆಲ್ಸ್ ಅಲ್ಲಿ ಇರಕ್ ಸಾಧ್ಯ. ಸ್ಟೆಮ್ ಸೆಲ್ಸ್ ಅವಾಗ ಡಿವೈಡ್ ಅಂಡ್ ಡೆವಲಪ್ ಮಾಡುತ್ತೆ. ಯಾವುದು ಮಸಲ್ ಸೆಲ್ ಆಗಿರಬಹುದು, ಬ್ಲಡ್ ಸೆಲ್ಸ್ ಆಗಿರಬಹುದು, ಅಥವಾ ಬ್ರೈನ್ ಸೆಲ್ಸ್ ಆಗಿರಬಹುದು, ಅಥವಾ ಯಾವುದೇ ಲಿವರ್, ಲಂಗ್, ಈ ತರ ಡಿಫ್ರೆಂಟ್ ಇಂಟೆಸ್ಟೈನಲ್ ಸೆಲ್ಸ್. ತರ ಪೊಟೆನ್ಸಿ ಜಾಸ್ತಿ ಇದ್ದಾಗ ಮಾತ್ರ ಸೆಲ್ ಟೈಪ್ಸ್ ಜಾಸ್ತಿ ಆಗಕ್ ಸಾಧ್ಯ. ಅಂಡರ್ಸ್ಟುಡ್ ಎವ್ರಿವನ್? ಟಿಲ್ ಹಿಯರ್? ನೋ ಡೌಟ್ಸ್? ಎಸ್, ಪ್ಲೀಸ್ answer quickly so that I can move forward. I should continue. Hierarchy of cell potency. Hierarchy ಯಾವ ತರ ಇರುತ್ತೆ ನೋಡಿ. ಟೋಟಿಪೊಟೆಂಟ್, ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್. ಟೋಟಿಪೊಟೆಂಟ್ ನ ಆಮ್ನಿಪೊಟೆಂಟ್ ಅಂತಾನು ಕರಿತೀವಿ. ಓಕೆನಾ, ಇದು ಏನ್ ಮಾಡುತ್ತೆ, ಯಾವುದೇ ಒಂದು 220 ಸೆಲ್ ಟೈಪ್ಸ್ ನ ಈ ಸೆಲ್ಸ್ ಎಂಬ್ರಿಯೋಲಿ ಕಾಣಬಹುದು ನಾವು ಟೋಟಿಪೊಟೆಂಟ್ ಅಂದ್ರೆ. ಆಮೇಲೆ ಇದ್ರ ಜೊತೆಲಿ ಪ್ಲಾಸೆಂಟಾ ಇರುತ್ತೆ. ಪ್ಲಾಸೆಂಟಾ ಅಂದ್ರೆ ಎಂಬ್ರಿಯಾನಿಕ್ ಸೆಲ್ ಜೊತೆ ಇನ್ನೊಂದು ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಸೆಲ್ ಇದ್ರ ಜೊತೆ ಬರುತ್ತೆ. ಅಂಡ್ ಇದು ಎಲ್ಲಿ ಕಾಣಬಹುದು ನಾವು ಅಂದ್ರೆ ಅರ್ಲಿ ಸೆಲ್ಸ್ ಆಫ್ ಫರ್ಟಿಲೈಸ್ಡ್ ಎಗ್ ಅಲ್ಲಿ. ಓಕೆನಾ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಿಪೊಟೆಂಟ್, ಪ್ಲೂರಿಪೊಟೆಂಟ್ ಅಂತ ನೀವು ಕಂಪೇರ್ ಮಾಡಿ ಓದಿದಾಗ ಇಟ್ ವುಡ್ ಬಿ ಮೋರ್ ಈಸಿಯರ್. ಓಕೆ, ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಇದು ಬೇಸಿಕ್ ಡೆಫಿನೇಷನ್ಸ್, ಇದನ್ನ ನೀವು ರಿಮೆಂಬರ್ ಮಾಡ್ಕೋಬೇಕು. ಓಕೆ, ಇಟ್ ಕ್ಯಾನ್ ಗಿವ್ ರೈಸ್ ಟು ಆಲ್ ಸೆಲ್ ಟೈಪ್ಸ್ ಆಫ್ ದ ಬಾಡಿ ಬಟ್ ನಾಟ್ ದ ಪ್ಲಾಸೆಂಟಾ. ಇಲ್ಲಿ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಸೆಲ್ ಇರಲ್ಲ. ಬಟ್ ಇಲ್ಲಿ ಏನು ಅಂದ್ರೆ ಟೋಟಿಪೊಟೆಂಟ್ ಅಲ್ಲಿ ಬರೀ 220 ಸೆಲ್ ಟೈಪ್ಸ್ ನ ನಾವು ಕಾಣಬಹುದು, ಪ್ಲಸ್ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಸೆಲ್. ಇದು ಟೋಟಿಪೊಟೆಂಟ್. ಓಕೆನಾ, ಇದನ್ನ ಶಾರ್ಟ್ ಆಗಿ ನಾವು ಏನಂತ ಕರೆಯೋಣ, TP ಅಂತ ಕರೆಯೋಣ. ಇದನ್ನ P ಅಂತ ಕರೆಯೋಣ. ರೈಟ್, TP ಅಲ್ಲಿ ಈ ತರ ಇದ್ದಾಗ ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಅಲ್ಲಿ ಯಾವ ತರ ಇರುತ್ತೆ,
ಆಲ್ ಸೆಲ್ ಟೈಪ್ಸ್ ಇರುತ್ತೆ. ಆಲ್ ಸೆಲ್ ಟೈಪ್ಸ್ ಆಫ್ ದ ಬಾಡಿ ಪ್ರತಿಯೊಂದು ಸೆಲ್ ಟೈಪ್ ಬರುತ್ತೆ ಇಲ್ಲಿ. ಓಕೆನಾ, ಇಲ್ಲಿ ಕೆಳಗಡೆ ಬರೀತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. TP, ಪ್ಲೂರಿಪೊಟೆಂಟ್, ಟೋಟಿಪೊಟೆಂಟ್ ಆರ್ ಆಮ್ನಿಪೊಟೆಂಟ್ ಅಂತಾನು ಕರಿತೀವಿ ನಾವು. ಓಕೆ, ಇಲ್ಲೇನು 220 ಸೆಲ್ ಟೈಪ್ಸ್ ಪ್ಲಸ್ ಒಂದು ಎಂಬ್ರಿಯಾನಿಕ್ ಸೆಲ್ ಬರುತ್ತೆ. ಇಲ್ಲೇನು ಆಲ್ ಸೆಲ್ ಟೈಪ್ಸ್, ಬಟ್ ಈ ಒಂದು ಎಂಬ್ರಿಯಾನಿಕ್ ಸೆಲ್ ಟೈಪ್ ಬರಲ್ಲ. ಓಕೆ, ಇಲ್ಲೇನು ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಸೆಲ್, 220 ಸೆಲ್ ಟೈಪ್ಸ್. ಓಕೆ, ಪ್ಲೂರಿಪೊಟೆಂಟ್ ಅಂತ ಬಂದಾಗ ಆಲ್ ಸೆಲ್ ಟೈಪ್ಸ್ ಆಫ್ ದ ಬಾಡಿ, ಪ್ರತಿಯೊಂದು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಎಂಬ್ರಿಯಾನಿಕ್ ಸೆಲ್ ಇರಲ್ಲ, ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಸೆಲ್. ಓಕೆ, ಅದಾದ್ಮೇಲೆ ನೋಡಿ ಇನ್ನೊಂದೇನು ಅಂದ್ರೆ ಇದು ಅರ್ಲಿ ಸೆಲ್ಸ್ ಆಫ್ ಫರ್ಟಿಲೈಸ್ಡ್ ಎಗ್ ಅಲ್ಲಿ ಕಾಣಬಹುದು. ಬಟ್ ವೆರಾಸ್ ದಿಸ್ ಫೌಂಡ್ ಇನ್ ಇನ್ನರ್ ಮಾಸ್ ಸೆಲ್ಸ್ ಆಫ್ ದ ಬ್ಲಾಸ್ಟೋಸಿಸ್ಟ್, ಅಂದ್ರೆ ಅರ್ಲಿ ಸ್ಟೇಜ್ ಆಫ್ ಎಂಬ್ರಾಯ್ ಅಲ್ಲಿ ಕಾಣಬಹುದು ಪ್ಲೂರಿಪೊಟೆಂಟ್ ನ. ಇದನ್ನ ಫರ್ಟಿಲೈಸ್ಡ್ ಎಗ್, ಅರ್ಲಿ ಸೆಲ್ಸ್ ಆಫ್ ಫರ್ಟಿಲೈಸ್ಡ್ ಎಗ್ ಅಲ್ಲಿ ಕಾಣಬಹುದು. ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಟು. ಓಕೆ, ಮಲ್ಟಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಅಂದ್ರೆ ಏನು? ಮಲ್ಟಿಪೊಟೆಂಟ್, ಇಟ್ ಕ್ಯಾನ್ ಡೆವಲಪ್ ಇನ್ ಟು ಅ ಲಿಮಿಟೆಡ್ ನಂಬರ್ ಆಫ್ ಸೆಲ್ ಟೈಪ್ಸ್, ಲಿಮಿಟೆಡ್ ಆಗಿರುತ್ತೆ ಸೆಲ್ ಟೈಪ್ಸ್ ಇನ್ ಅ ಪರ್ಟಿಕ್ಯುಲರ್ ಲೀನೇಜ್. ಇಟ್ ಇಸ್ ಫೌಂಡ್ ಇನ್ ಮೆನಿ ಸೆಲ್ಸ್, ಎಲ್ಲಾ ಸೆಲ್ಸ್ ಅಲ್ಲೂ. ಮಲ್ಟಿ ಅಂದ್ರೆ ಮೆನಿ ಅಥವಾ ಆಲ್ಮೋಸ್ಟ್ ಎಲ್ಲ ಅಂತ. ಓಕೆನಾ, ಮೆನಿ ಸೆಲ್ಸ್, ಮಲ್ಟಿ ಅಂದ್ರೆ ಮೆನಿ ಸೆಲ್ಸ್. ಅಂಡರ್ಸ್ಟುಡ್ ಎವ್ರಿವನ್? ಎಸ್, ಬೇಸಿಕ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಟರ್ಮ್ ಈಸ್ ಆಲ್ ಅಬೌಟ್. ಅಂದ್ರೆ ಆ ಟರ್ಮ್ ಏನ್ ಡಿಫೈನ್ ಮಾಡ್ತಿದೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನಿಮ್ಗೆ ಫರ್ದರ್. ಈಗ ನಾನು ಯಾವತ್ತೋ ಒಂದ್ ದಿವಸ ನೆಕ್ಸ್ಟ್ ವೀಕ್ ಅಂತ ಬಂದಾಗ ನಾನು ಇನ್ ಜನರಲ್ ಆಗಿ ಕೆಲವೊಂದು ಕ್ವಶನ್ಸ್ ಕೇಳ್ಬೋದು. ಅದು ಜೀನ್ ಎಡಿಟಿಂಗ್ ಆಗಿರ್ಬೋದು, ಜೀನ್ ಥೆರಪಿ ಆಗಿರ್ಬೋದು, ಅಥವಾ ಇವತ್ತು ಹೇಳಿರುವಂತ ಸ್ಟೆಮ್ ಸೆಲ್ಸ್ ಆಗಿರ್ಬಹುದು, ಕ್ಲೋನಿಂಗ್ ಮೆಥಡ್ ಆಗಿರ್ಬೋದು, ಅಥವಾ DNA ಟೆಕ್ನಾಲಜಿ, DNA ಫಿಂಗರ್ ಪ್ರಿಂಟಿಂಗ್. ಓಕೆನಾ, ಈ ತರ ಟರ್ಮಿನೇಟೆಡ್ ಟೆಕ್ನಾಲಜಿ ಆಗಿರ್ಬೋದು. ಸೊ ಈ ತರ. ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಟೆಮ್ ಸೆಲ್ಸ್ ಅಂತ ಬಂದಾಗ ನೋಡಿ, ಟೈಪ್ಸ್ ಬಂದ್ಬಿಟ್ಟು ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್, ಇದು ಬ್ಲಾಸ್ಟೋಸಿಸ್ಟ್ ಬರುತ್ತೆ, ಇನ್ನರ್ ಸೆಲ್ ಮಾಸ್ ಆಫ್ ಬ್ಲಾಸ್ಟೋಸಿಸ್ಟ್. ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಇದನ್ನ ಏನಂತ ಇದು ಮೋಸ್ಟ್ ಪೊಟೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಎಕ್ಸ್ಟ್ರಾಕ್ಷನ್ ಆಫ್ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆಫ್ ಎಂಬ್ರಿಯಾಯ್. ಓಕೆನಾ, ಎಕ್ಸ್ಟ್ರಾಕ್ಷನ್ ಆಫ್ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಅದು ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಲೀಡ್ ಟು ಡಿಸ್ಟ್ರಕ್ಷನ್ ಆಫ್ ಎಂಬ್ರಿಯಾಯ್. ಎಂಬ್ರಿಯಾಯ್ ಏನಿರುತ್ತಲ್ಲ ಅದನ್ನ ಡಿಸ್ಟ್ರಕ್ಟ್ ಮಾಡುತ್ತೆ, ಕನ್ಸ್ಟ್ರಕ್ಟ್ ಮಾಡಲ್ಲ. ಡಿಸ್ಟ್ರಕ್ಟ್ ಅಂದ್ರೆ ಡಿವೈಡ್. ಓಕೆ, ಸೊ ವಿಚ್ ಗಿವ್ಸ್ ರೈಸ್ ಟು ಎಥಿಕಲ್ ಇಶ್ಯೂಸ್. ಈ ತರ ಆದಾಗ ಎಥಿಕಲ್ ಕನ್ಸರ್ನ್ ಅಲ್ಲಿ ಇರುತ್ತೆ. ಎಥಿಕಲಿ ಇಟ್ ವಿಲ್ ಹ್ಯಾವ್ ಅ ಬರ್ನಿಂಗ್ ಇಶ್ಯೂ ಅಥವಾ ಪ್ರಾಬ್ಲಮ್ ಅಂತ ಕರಿತೀವಿ. ನೆಕ್ಸ್ಟ್ ಫೀಟಲ್ ಸ್ಟೆಮ್ ಸೆಲ್ಸ್. ಫೀಟಲ್ ಅಂತ ಬಂದಾಗ ಪ್ರಿಮಿಟಿವ್ ಸೆಲ್ಸ್ ಆಗಿರುತ್ತೆ. ಇದು ಎಲ್ಲಿ ಅಂದ್ರೆ ಫೀಟಸ್ ಅಲ್ಲಿ ಕಾಣಬಹುದು. ಓಕೆ, ನೆಕ್ಸ್ಟ್ ಅಡಲ್ಟ್ ಸ್ಟೆಮ್ ಸೆಲ್ಸ್ ಅಂತ ಬಂದಾಗ ಅನ್ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ಇದೆ. ಓಕೆನಾ, ಸೆಲ್ ಡಿವಿಷನ್ ಮೆಥಡ್ ಇರುತ್ತೆ. ಸೆಲ್ ಡಿವಿಷನ್ ಅಂತ ಅಂದಾಗ ಮಿಯೋಸಿಸ್ ಆಗಿರ್ಬೋದು, ಎಲ್ಲ ಟೈಪ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಡ್ಯಾಮೇಜ್ ಟಿಶ್ಯೂ ನಾನು ರೀಜನರೇಟ್ ಮಾಡುತ್ತೆ and it will replenish dying cells. Understood everyone? Amniotic stem cells, just go through after the class, just revise it. Okay, amniotic stem cells anta bandaga, these are the mixture of stem cells that can be obtained from amniotic fluid as well as amniotic membrane. Amniotic fluid amele membrane eradu irutte. ee eradrinda namage mixture barutte of stem cells. Okay, next induced pluripotent cells anta bandaga, they are type of pluripotent stem cell which are artificially derived from non-pluripotent cell, typically as adult somatic cell andre body cell ಆಗಿರುತ್ತೆ. adult body cell. Okay, just ಈ ಟೈಪ್ಸ್ ಏನು ಅಂತ ನೋಡ್ಕೊಂಡ್ಬಿಡಿ ಅಷ್ಟೇ. ಹೈಲೈಟ್ ಬೋಲ್ಡ್ ಮಾಡಿರುವಂತದ್ದು ನೋಡ್ಕೊಳ್ಳಿ ಸಾಕು. ಅಂಡರ್ಸ್ಟುಡ್ ಎವ್ರಿವನ್? yes yes everyone? Yes, ma'am. Okay, next ಸ್ಟೆಮ್ ಸೆಲ್ ಥೆರಪಿ ಅಂತ ಬಂದಾಗ ಹೇಗೆ ಜೀನ್ ಎಡಿಟಿಂಗ್ ನ ಓದಿದ್ವು. ಓಕೆನಾ, ಜೀನ್ ಎಡಿಟಿಂಗ್ ಅಥವಾ ಜೀನೋಮ್ ಎಡಿಟಿಂಗ್ ಅಂತಾನು ಕರಿತೀವಿ ಇದಕ್ಕೆ. ಓಕೆ, ಜೀನೋಮ್ ಎಡಿಟಿಂಗ್ ಅದೇ ತರ ಇದು ಹೆಂಗೆ ಅಂದ್ರೆ ಸ್ಟೆಮ್ ಸೆಲ್ ಅಂಡ್
ಸ್ಟೆಮ್ ಸೆಲ್ ಥೆರಪಿ. ಸೊ ಈ ತರ ನೀವು ಕಂಪೇರ್ ಮಾಡಿ ಹೋದಾಗ ಏನಿದು ಥೆರಪಿ ಅಂದ್ರೆ ಒಂಥರ ಟ್ರೀಟ್ಮೆಂಟ್. ಓಕೆ, ಆ ತರ. ನೆಕ್ಸ್ಟ್, ಸ್ಟೆಮ್ ಸೆಲ್ ಥೆರಪಿ, ಇಟ್ ಈಸ್ ದ ಯೂಸ್ ಆಫ್ ಸ್ಟೆಮ್ ಸೆಲ್ಸ್ ನ ಯೂಸ್ ಮಾಡಿಕೊಂಡು ಟು ಟ್ರೀಟ್ ಆರ್ ಪ್ರಿವೆಂಟ್ ಡಿಸೀಸ್ ಆರ್ ಕಂಡೀಷನ್. ಯಾವುದೇ ತರ ಹೆಲ್ತ್ ಹೆಜಾರ್ಡ್ಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂ ಆಗಿರುತ್ತೆ, ಯಾವುದೋ ಡಿಸೀಸ್ ಇಂದ ಬಳಲ್ತಾ ಇರ್ತಾರೆ, ಯಾವುದೋ ಪ್ರಾಬ್ಲಮ್ ಆಗಿರುತ್ತೆ ಒಂದು ವ್ಯಕ್ತಿಗೆ, ಅವಾಗ ಸ್ಟೆಮ್ ಸೆಲ್ಸ್ ನ ಯೂಸ್ ಮಾಡಿಬಿಟ್ಟು ಕ್ಯೂರ್ ಮಾಡುವಂತ ಥೆರಪಿನ ನಾವು ಸ್ಟೆಮ್ ಸೆಲ್ ಥೆರಪಿ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಿದ್ನಲ್ಲ, ಮುಂಬೈ ಡಾಕ್ಟರ್ಸ್ ಒಂದು ಪ್ರೀ ಮ್ಯಾಚೂರ್ ಬೇಬಿ 7 months ಅಲ್ಲಿ ಹುಟ್ಟಿರುವಂತಹ ಮಗುನ ಒಂದು ಕ್ರಾನಿಕ್ ಲಂಗ್ ಕ್ಯಾನ್ಸರ್ ಇಂದ ಆ ಮಗುಗೆ ಪ್ರಾಬ್ಲಮ್ ಆದಾಗ ಅದನ್ನ ಕ್ಯೂರ್ ಮಾಡಿದ್ದು ಸ್ಟೆಮ್ ಸೆಲ್ ಥೆರಪಿ, ಈ ಒಂದು ಥೆರಪಿಯಿಂದ. ಯಾಕೆ ಸ್ಟೆಮ್ ಸೆಲ್ಸ್ ಏನೇನ್ ವರ್ಕ್ ಮಾಡುತ್ತೆ, ಯಾಕೆ ಸ್ಟೆಮ್ ಸೆಲ್ಸ್ ನ ಯೂಸ್ ಮಾಡ್ತಾರೆ ಈ ಒಂದು ಪ್ರೊಸೆಸ್ ಅಲ್ಲಿ ಅಂತ ಬಂದಾಗ, ಇದು ಏನ್ ಮಾಡುತ್ತೆ, ಯಾವುದೇ ಒಂದು ಡಿಫೆಕ್ಟಿವ್ ಆರ್ಗನ್ ಇರುತ್ತಲ್ಲ, ಆ ಸೆಲ್ಸ್ಗೆ ಪ್ರಾಬ್ಲಮ್ ಅಥವಾ ಹೊಡೆತ ಆಗಿರುತ್ತಲ್ಲ, ಅದನ್ನ ಫಿಕ್ಸ್ ಮಾಡುವಂತ ಕೆಪಾಸಿಟಿ ಆ ಸ್ಟೆಮ್ ಸೆಲ್ಸ್ ಇರುತ್ತೆ. ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ಎಂಬ್ರಿಯಾಯ್, ಎಲ್ಲಾ ಸೆಲ್ಸ್ ಇರುತ್ತೆ ಅದರಲ್ಲಿ. ಅಂಡರ್ಸ್ಟುಡ್ ಎವ್ರಿ ಒನ್? ಯಾವುದೇ ಡಿಫೆಕ್ಟ್ ಇದ್ರೂ ಅದನ್ನ ಫಿಕ್ಸ್ ಮಾಡುವಂತ ಕೆಪಾಸಿಟಿ ಸ್ಟೆಮ್ ಸೆಲ್ ಥೆರಪಿಗೆ ಇರುತ್ತೆ, ಸ್ಟೆಮ್ ಸೆಲ್ಸ್ ಇರುತ್ತೆ. ಆ ಒಂದು ಟ್ರೀಟ್ ಮಾಡುವಂತ ಪ್ರಾಸೆಸ್ ನ ಸ್ಟೆಮ್ ಸೆಲ್ ಥೆರಪಿ ಅಂತ ಕರಿತೀವಿ. ಅಂಡರ್ಸ್ಟುಡ್ ಎವ್ರಿ ಒನ್? ಇಟ್ಸ್ ವೆರಿ ಈಸಿ, ಸೊ ಡೋಂಟ್ rush into things. Yes. ಓಕೆ, ಈಗ ರಿಸರ್ಚರ್ಸ್ ಅಥವಾ ಸೈಂಟಿಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ, ಅಡಲ್ಟ್ ಬೋನ್ ಮ್ಯಾರೋ ಸೆಲ್ಸ್ ಏನಿರುತ್ತಲ್ಲ, ಗೈಡೆಡ್ ಟು ಬಿಕಮ್ ಹಾರ್ಟ್ ಲೈಕ್ ಸೆಲ್ಸ್ ಕ್ಯಾನ್ ರಿಪೇರ್ ಹಾರ್ಟ್ ಟಿಶ್ಯೂ ಇನ್ ಪೀಪಲ್. ಸೊ ಇದು ಬೇಸಿಕಲಿ ಎಲ್ಲಾ ಒಂದು ಸೆಲ್ಸ್ ನ ರಿಕವರ್ ಮಾಡುವಂತ ಕೆಪಾಸಿಟಿ ಈ ಟ್ರೀಟ್ಮೆಂಟ್ ಇಂದ ಇದೆ. It is anticipated that adult and embryonic stem cells can soon treat a number of diseases. ಇದು ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಏನಿರುತ್ತಲ್ಲ, ಇದನ್ನ ತುಂಬಾ ಬೇಗ ಯಾವುದೇ ಒಂದು ಡಿಸೀಸ್ ಇಂದ ಬಳಲ್ತಿರುವಂತ ವ್ಯಕ್ತಿನ ನಾವು ಬೇಗ ಟ್ರೀಟ್ ಮಾಡ್ಬೋದು, ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಇನ್ಕ್ಲೂಡಿಂಗ್ ಯಾವ್ದಾವ್ದು ಕ್ಯಾನ್ಸರ್ ಟ್ರೀಟ್ ಮಾಡ್ಬೋದು, ಟೈಪ್ 1 ಡಯಾಬಿಟೀಸ್ ಮಾಡ್ಬೋದು, ಪಾರ್ಕಿನ್ಸನ್ ಡಿಸೀಸ್ ನ ಕ್ಯೂರ್ ಮಾಡ್ಬೋದು, ಸೀಲಿಯಾಕ್ ಡಿಸೀಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಕೆಲವೊಂದು ಗೈಡ್ಲೈನ್ಸ್ ಇದೆ ಇದಕ್ಕೆ. ನ್ಯಾಷನಲ್ ಗೈಡ್ಲೈನ್ಸ್ ಫಾರ್ ಸ್ಟೆಮ್ ಸೆಲ್ ರಿಸರ್ಚ್ 2017. ಒಂದು ಎಥಿಕಲ್ ಕನ್ಸಿಡರೇಷನ್ ಆದ್ರೆ, ಇನ್ನೊಂದು ಸೈಂಟಿಫಿಕ್ ಕನ್ಸಿಡರೇಷನ್ಸ್. ಎಥಿಕಲ್ ಕನ್ಸಿಡರೇಷನ್ಸ್ ಏನು? ಮ್ಯಾಂಡೇಟರಿ ಟು ಗೆಟ್ ಇನ್ಫಾರ್ಮ್ಡ್ ಕನ್ಸೆಂಟ್ ಫ್ರಮ್ ದ ವಾಲಂಟರಿ ಡೋನರ್ ಪ್ರಯರ್ ಟು ಪ್ರೊಕ್ಯೂರ್ಮೆಂಟ್ ಆಫ್ ಸ್ಟೆಮ್ ಸೆಲ್. ಇಟ್ ವಿಲ್ ಇನ್ಕ್ಲೂಡ್, ಅಂದ್ರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಕನ್ಸೆಂಟ್ ತಗೋತಾರೆ. ಯಾರಿಂದ ಅಂದ್ರೆ ಡೋನರ್ ಇಂದ. ವಾಲಂಟರಿ ಆಗಿ ಒಬ್ರು ಬರ್ತಾರೆ, ನಾನು ಐ ಆಮ್ ರೆಡಿ ಟು ಗಿವ್ ಮೈ, ಅಂದ್ರೆ ಡೋನರ್ ಅಂದ್ರೆ ಈಗ ನಾವು ಬ್ಲಡ್ ಸೆಲ್ಸ್ ಅಂತ ಬಂದಾಗ ಬ್ಲಡ್ ಟೈಪ್ಸ್ ಅಲ್ಲಿ ಓ ಪಾಸಿಟಿವ್ ಇರೋರು ಡೋನರ್ಸ್, ಆ ತರ ಅವ್ರು ಯಾರಿಗೂ ಕೊಡ್ಬೋದು. ಓಕೆ, ಸೊ ಅದೇ ತರ ವಾಲಂಟರಿ ಡೋನರ್ ಒಬ್ರು ಬರ್ತಾರೆ, ನಾನು ಕೊಡ್ತೀನಿ ಅಂತ, ಪ್ರಯರ್ ಟು ಪ್ರೊಕ್ಯೂರ್ಮೆಂಟ್ ಆಫ್ ಸ್ಟೆಮ್ ಸೆಲ್ ನಾವು ಕೊಡ್ತೀವಿ ಅಂತ. ಇಟ್ ವಿಲ್, ಇದು ಏನೇನು ಇನ್ಕ್ಲೂಡ್ ಮಾಡುತ್ತೆ ಅಂದ್ರೆ, ವಿಡಿಯೋಸ್ ಕನ್ಸೆಂಟ್ ಆಸ್ ಪರ್ CDSCO ಗೈಡ್ಲೈನ್ಸ್ ಅಂದ್ರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್. ಈ ಒಂದು ಗೈಡ್ಲೈನ್ಸ್ ಪ್ರಕಾರ ವಿಡಿಯೋ ಕನ್ಸೆಂಟ್ ನ ಕೊಡುತ್ತೆ. ಅಂಡರ್ಸ್ಟುಡ್ ಎವ್ರಿ ಒನ್? ದಿಸ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್, ಬಟ್ ಏನು ಗೈಡ್ಲೈನ್ಸ್ ಯಾವ ತರ ಕೊಟ್ಟಿದ್ದಾರೆ 2017 ರಿಸರ್ಚ್ ಅಲ್ಲಿ ಅಂತ ಗೊತ್ತಿರಲಿ. ಸೊ ಇದನ್ನ ಓದ್ಕೊಳ್ಳಿ. ಸೈಂಟಿಫಿಕ್ ಕನ್ಸಿಡರೇಷನ್ಸ್ ಯಾವ್ದಾವ ತರ, CDSCO ಇಲ್ಲಿ ಆಲ್ರೆಡಿ ಹೇಳ್ದಂಗೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಆಗುತ್ತೆ, ಕಮರ್ಷಿಯಲ್ ಯೂಸ್ ಆಫ್ ಸ್ಟೆಮ್ ಸೆಲ್ಸ್ ಒಂದು ಥೆರಪಿ ತರ ಪ್ರೊಹಿಬಿಟ್ ಮಾಡಿದ್ದಾರೆ, ಅಂಡ್ ನೋ ಸ್ಟೆಮ್ ಸೆಲ್ ಅಡ್ಮಿನಿಸ್ಟ್ರೇಷನ್ ಟು ಹ್ಯೂಮನ್ಸ್ ಈಸ್ ಪರ್ಮಿಸಿಬಲ್ ಔಟ್ಸೈಡ್ ದ ಪರ್ವ್ಯೂ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಇಂದ ಆಚೆ ಕೊಡಕ್ಕಾಗಲ್ಲ ಇದನ್ನ. ಓಕೆ, ನೆಕ್ಸ್ಟ್ ಮೆಕ್ಯಾನಿಸಮ್ ಫಾರ್ ರಿವ್ಯೂ ಅಂಡ್ ಓವರ್ಸೈಟ್. ಇದರಲ್ಲಿ ಎರಡು, ಒಂದು ನ್ಯಾಷನಲ್ ಅಪೆಕ್ಸ್ ಕಮಿಟಿ ಫಾರ್ ಸ್ಟೆಮ್ ಸೆಲ್ ರಿಸರ್ಚ್ ಅಂಡ್ ಥೆರಪಿ. ಓಕೆ, ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ ಟು ಮಾನಿಟರ್ ಮತ್ತೆ ಓವರ್ಸಿ ಮಾಡುತ್ತೆ ರಿಸರ್ಚ್. ಆಕ್ಟಿವೇಟ್ಸ್ ಎಟ್ ದ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡುತ್ತೆ, ಅಂಡ್ ಲೇಸ್ ಗೈಡ್ಲೈನ್ಸ್ ಫಾರ್ ಬೇಸಿಕ್ ಅಂಡ್ ಕ್ಲಿನಿಕಲ್ ರಿಸರ್ಚ್. ಅದೇ ತರ ಇನ್ಸ್ಟಿಟ್ಯೂಷನಲ್ ಕಮಿಟಿ ಫಾರ್ ಸ್ಟೆಮ್ ಸೆಲ್, ದಿಸ್ ಇಸ್ ಇಂಪಾರ್ಟೆಂಟ್. ಇದೆರಡು ಇಂಪಾರ್ಟೆಂಟ್, ಇದೆರಡು ನೆನ್ಪಿಟ್ಕೋಬೇಕು ನೀವು. ಇದನ್ನು ಅಪ್ರೂವ್ ಮತ್ತೆ ಮಾನಿಟರ್ ಮಾಡುತ್ತೆ ಸ್ಟೆಮ್ ಸೆಲ್ ರಿಸರ್ಚ್ ನ. ಬೇಸಿಕ್ ಮತ್ತೆ ಕ್ಲಿನಿಕಲ್ ಟ್ರಯಲ್ ಎರಡೂ ಬರುತ್ತೆ. ಇದು ಕೂಡ ಕ್ಲಿನಿಕಲ್ ಮತ್ತೆ ಬೇಸಿಕ್ ರಿಸರ್ಚ್ ಟ್ರಯಲ್ ನಲ್ಲಿ ಯೂಸ್ ಮಾಡಬಹುದು. ಆಮೇಲೆ ICSCR ಕೂಡ ನೀವು ಬೇಸಿಕ್ ಮತ್ತೆ ಕ್ಲಿನಿಕಲ್ ಸೆಲ್ ರಿಸರ್ಚ್ ಅಲ್ಲಿ ಮಾಡಬಹುದು ಎಟ್ ದ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅಲ್ಲಿ. ಓಕೆ, ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಕೆಲವೊಂದು ಮ್ಯಾಂಡೇಟರಿ ಕಂಪಲ್ಷನ್ ಮಾಡಿದ್ದಾರೆ. ಏನಂತ ಅಂದ್ರೆ, ಎಂಟಿಟೀಸ್ ಯಾವ್ದು ಸ್ಟೆಮ್ ಸೆಲ್ ಎಂಗೇಜ್ ಆಗಿರುತ್ತಲ್ಲ ರಿಸರ್ಚ್ ಅಲ್ಲಿ, ಅದನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ICSCR ಮೇಲೆ ಇದ್ರಲ್ಲಾದ್ರೂ ಅಥವಾ NACSCRT ಎಲ್ಲಾದ್ರೂ ಮಾಡಬೇಕು. ಇದು ಮ್ಯಾಂಡೇಟರಿ, ಎಲ್ರಿಗೂ ಕಂಪಲ್ಸರಿ ಮಾಡ್ಲೇಬೇಕು. ಇದು ಅಪ್ರೂವಲ್ ತರ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ, ಪ್ರೊಹಿಬಿಟ್ಸ್ ರಿಸರ್ಚ್ ಇನ್ ಸರ್ಟನ್ ಏರಿಯಾಸ್. ಕೆಲವೊಂದು ರಿಸರ್ಚ್ ನ ಪ್ರೊಹಿಬಿಟ್ ಮಾಡುತ್ತೆ. ಈ ಒಂದು ಪರ್ಟಿಕ್ಯುಲರ್ ಏರಿಯಾಸ್ ಅಲ್ಲಿ ನೀವು ರಿಸರ್ಚ್ ಮಾಡೋ ಹಾಗಿಲ್ಲ ಅಂತ.
ಯಾವುದದು? ರೀಪ್ರೊಡಕ್ಟಿವ್ ಕ್ಲೋನಿಂಗ್ ಇನ್ ಹ್ಯೂಮನ್ಸ್ ಆಗಿರ್ಬೋದು, ಯೂಸ್ ಆಫ್ ಜೀನೋಮ್ ಮಾಡಿಫೈಡ್. ಈಗ ರೀಪ್ರೊಡಕ್ಟಿವ್ ಅಂದ್ರೆ ಯಾವ ತರ? ಕ್ಲೋನಿಂಗ್ ಮೆಥಡ್ ಇಂದ ರೀಪ್ರೊಡಕ್ಟಿವ್ ಮಾಡೋದಾಗಿರ್ಬೋದು, ಅದೆಲ್ಲ ಪ್ರೊಹಿಬಿಟೆಡ್, ಅದೆಲ್ಲ ಮಾಡೋ ಹಾಗಿಲ್ಲ ಯಾರು. ಯೂಸ್ ಆಫ್ ಜೀನೋಮ್ ಮಾಡಿಫೈಡ್ ಹ್ಯೂಮನ್ ಎಂಬ್ರಾಯ್ಸ್ ಆಗಿರ್ಬೋದು, ಗ್ಯಾಮೆಟ್ಸ್ ಆಗಿರ್ಬೋದು, ಅನಿಮಲ್ ಬ್ರೀಡಿಂಗ್ ವೇರ್ ಹ್ಯೂಮನ್ ಸ್ಟೆಮ್ ಸೆಲ್ಸ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್ ಎಟ್ ಎನಿ ಡೆವಲಪ್ಮೆಂಟ್ ಸ್ಟೇಜ್.